ಶ್ರೀ ಗುರುಗಣಪತಿಭ್ಯಾಂ ನಮಃ. ದಕ್ಷಿಣಾಮೂರ್ತಯೇ ಜೈವ ಸರ್ವಕಾರ್ಯಾರ್ಥಸಿದ್ಧಯೇ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗತ್ ವಂದಿತಗೆ ಆರಾಧಿ ಎತ್ತಿರೆ ಆರಾಧಿ ಬೆಳಗಿರೆ ರಣಕನ್ನುವಾಗುತ್ತ ಮುದದಿಂದ ಹೋಗುತ್ತ ಜನನಿಗೊಂದಿದ್ದು ತಲ್ಲಿವಿನ ಮಿತನಾಗುತ್ತಲಿಂದೆಂದ. ಶ್ರೀಹರೇ ರಕ್ಷಿಸು. ಚಂಪಕಾವತಿಯ ಭಾಗ್ಯೋದಯದ ಕಾಲವಿದು, ಅಲ್ಲ ಪುಣ್ಯೋದಯದ ಕಾಲವಿದು. ಶ್ರೀಹರಿಯ ದರ್ಶನದ ಭಾಗ್ಯವನ್ನು ಹಾತೊರೆಯುತ್ತಿದ್ದಂತಹ ನಮ್ಮ ಪಾಲಿಗೆ ಬಂದಂತಹ ತುರಗವೇ ಹರಿಯ ರೂಪದಲ್ಲಿ ಬಂತೋ ಎನ್ನುವ ಅನುಭವವಾಗಿದೆ. ಮಂತ್ರಿಗಳಿರ ಕೇಳಿರೀಗ ಶ್ರೀಕಾಂತನ ಕಾಣುವ ಯೋಗ. ಹೀಗೊಂದು ಮಾತನ್ನು ನನ್ನಪ್ಪ ಸಭೆಯ ಮುಂದೆ ಆಡಿದ್ದುಂಟು. ಕೇವಲ ಇದು ಭಾಗ್ಯ ಅಂತ ಹೇಳಿದ್ದಲ್ಲ, ಇದೊಂದು ಯೋಗ ಅಂತಲೇ ಹೇಳಿದ್ದಾರೆ. ತಾನಾಗಿ ಕೂಡಿ ಬರುವುದಕ್ಕೆ ಯೋಗವೆಂದು ಹೆಸರು. ಅಂತಹ ಯೋಗ ನಮ್ಮ ಪಾಲಿಗೆ ಪ್ರಾಪ್ತವಾಗಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕಾದದ್ದು ಕ್ಷಾತ್ರ ಕುಲೋತ್ಪನ್ನರಾದಂತಹ ನಮಗೆ ಕರ್ತವ್ಯವೇ ಹೌದು. ಸುಧನ್ವನ ಮಗನಾದಂತಹ ನಾನು ನಿಜಾರ್ಥದಲ್ಲೂ ಸುಧನ್ವನೇ ಆಗಬೇಕು ಅಂತಾದ್ರೆ ಈ ಯುದ್ಧ ವ್ಯವಸಾಯದಲ್ಲಿ ಪಾಲ್ಗೊಳ್ಳಲೇಬೇಕು. ಅದಕ್ಕಾಗಿಯೇ ನಮ್ಮ ಸೇನೆಯ ಒಡೆತನವನ್ನು ನಮ್ಮಪ್ಪ ನನ್ನ ಪಾಲಿಗೆ ದಯಪಾಲಿಸಿದ್ದಾರೆ. ಪಿತನಿಂದ ಆಶೀರ್ವಾದವನ್ನು ಪಡೆದು ಹೊರಟಂತಹ ಸನ್ನಿವೇಶದಲ್ಲಿ ನಮ್ಮ ಅವ್ವೆಯ ಬಳಿಗೆ ಹೋಗಿ ಆಶೀರ್ವಾದವನ್ನು ಕೇಳುವುದಕ್ಕೆಂದೇ ಮುಂದೆ ನಿಂತಾಗ ಶತ್ರುಗಳಿಗೆ ಬೆನ್ನು ತೋರಿಸದ ಮಗನಾಗಿ ಬದುಕಬೇಕು ಮಗನೇ. ಚಂಪಕಾವತಿಯ ಮಣ್ಣಿನ ಮಕ್ಕಳು ಹಾಗೆ ನಡೆಯಕೂಡದು ಎನ್ನುವುದನ್ನು ಎಚ್ಚರಿಸಿ ಹೇಳಿದ್ಲು ನನ್ನವ್ವೆ. ವೀರಮಾತೆ ನನ್ನಮ್ಮ. ಅದಕ್ಕೆ ಸಾಕ್ಷಿ ಅವಳ ಬಾಯಿಂದ ಬಂದಂತಹ ಮಾತೇ ಹೌದು. ಹಾಗೆ ನನ್ನ ಸಹೋದರಿಯಾದಂತಹ ಕುವಲೆ ಕೂಡ ಬೀಗರ ಮನೆಯಲ್ಲಿ ಹೋದ ಕಾಲಕ್ಕೆ ನನ್ನನ್ನು ನಿಂದಿಸುವುದಕ್ಕೆ ಎಡೆಗೊಡದ ಅಣ್ಣನಾಗಿ ವೀರ ಯೋಧನಾಗಿ ನೀನು ಬದುಕಬೇಕಣ್ಣ ಎನ್ನುವುದನ್ನು ಹರಸುತ್ತಾ ನನ್ನ ಹಣೆಗೆ ಮಂಗಳ ಅಕ್ಷತೆಯನ್ನಿಟ್ಟು ಕಳುಹಿಕೊಟ್ಟಿದ್ದಾಳೆ. ಸಂಸಾರಿಯಾದಂತಹ ನಾನು ನನ್ನ ಗೃಹಿಣಿಗೆ ಈ ವಿಷಯವನ್ನು ತಿಳಿಸಿ ಹೋಗುವುದು ಸಾಧುವಾದ ಕಾರಣದಿಂದ ಪ್ರಭಾವತಿಯ ಅಂತಃಪುರದತ್ತ ತೆರಳುತ್ತೇನೆ. ಅನಿದರುಳಾತನ ಮಡದಿ ಪ್ರಭಾವತಿ ಮಿನುಗುವ ಪಾತ್ರೆಯೊಳು ಅನಿದರುಳಾತನ ಮಡದಿ ಪ್ರಭಾವತಿ ಮಿನುಗುವ ಪಾತ್ರೆಯೊಳು ಪ್ರಭಾವತಿ ಮಿನುಗುವ ಪಾತ್ರೆಯೊಳು ಅನುಲೇಪನ ಕಸ್ತೂರಿ ವೀಳ್ಯಂಗಳ ಇರಿಸುತ್ತ ಶಿರವಾಗಿ. ಹೆಣ್ಣಿನ ಜೀವನ ಆರಂಭವಾಗುವುದೇ ಹಸೆಮಣೆಯಿಂದ ಅನ್ನುವುದು ಒಂದು ರೂಢಿಯ ಮಾತಿದೆ. ಶ್ರೇಷ್ಠವಾದಂತಹ ಮಧುಚಂದ ವಂಶೋತ್ಪನ್ನರಾದ ಸುಧನ್ವರ ಕರಗ್ರಹಣ ಮಾಡಿ ನನ್ನ ಜನ್ಮ ಸಾರ್ಥಕವಾಯಿತೆಂಬ ಸಮಾಧಾನವನ್ನು ಹೊಂದಿದ್ದೆ. ಆದರೆ ಆಗಾಗ ಮನಸ್ಸಿನ ಮೂಲೆಯಲ್ಲಿ ಏನೋ ಒಂದು ಕಹಿ ಅನುಭವವು ನನಗಾಗುತ್ತಿತ್ತು. ಯಾಕೆಂದರೆ ಹೆಣ್ತನದ ಪೂರ್ಣತೆ ತಾಯ್ತನದಲ್ಲಿ ಅಲ್ವೇ. ವಿವಾಹವಾಗಿ ಅದೆಷ್ಟೋ ಸಂವತ್ಸರಗಳನ್ನು ಕಳೆದರೂ ಕೂಡ ಈ ಮನೆತನವನ್ನು ಬೆಳಗಿಸುವ ಮುದ್ದು ಮಗುವನ್ನು ನನ್ನವರ ಕೈಗೆ ನೀಡುವ ಯೋಗ ನನಗೆ ಸನ್ನಿಹಿತವಾಗಲಿಲ್ವಲ್ಲ. ಆ ಬಗ್ಗೆ ಯೋಚಿಸ್ತಾ ಇದ್ದೆ. ಆದರೆ ಹತಾಶಳಾಗುವಂತಹ ಸ್ಥಿತಿಯೇನೂ ನನ್ನದಲ್ಲವಾದುದರಿಂದ ಋತುಸ್ನಾತಿಯಾದಂಥ ನಾನು ಸರ್ವಾಭರಣ ವಿಭೂಷಿತೆಯಾಗಿ ಗಂಧ ಚಂದನಾದಿ ಸುಗಂಧ ದ್ರವ್ಯಗಳನ್ನೆಲ್ಲ ಲೇಪಿಸಿಕೊಂಡು ಹಾಗೆಯೇ ನಾನ್ಯಾವ ಸ್ಥಿತಿಯಲ್ಲಿದ್ದೇನೆ ಎನ್ನುವುದನ್ನು ಸೂಚಿಸುವುದಕ್ಕೆ ಬೇಕಾಗಿ ಬಂಗಾರದ ಹರಿವಾಣದಲ್ಲಿ ಶ್ರೇಷ್ಠವಾದಂಥ ಸಂಪಿಗೆಯ ಹೂವನ್ನೇ ಮೇಲಿರಿಸಿಕೊಂಡು ಅವರ ಸ್ವಾಗತಕ್ಕೆ ಸಿದ್ಧಳಾಗಿದ್ದೇನೆ. ಅದೇನದು? ಕುದುರೆಗಳ ಕುರುಪಟ ಶಬ್ದ, ರಥದ ಚಕ್ರದ ಚೀತ್ಕಾರ. ನನ್ನವರೇ ಬರುತ್ತಿರುವುದು ಈ ಕಡೆ. ಸ್ವಾಗತಿಸ್ತೇನೆ ಪ್ರಾಣೇಶ. ಅಲ್ಲ, ನಾನು ನಮಸ್ಕರಿಸಿದೆ, ಕಾಣಿಸುವುದಿಲ್ಲವೇ? ಪ್ರತಿಕ್ರಿಯೆ ಆಶೀರ್ವಾದ ರೂಪದಲ್ಲಿ ಮಾಡುವುದಕ್ಕೆ ಉಪಾಯ ಇಲ್ಲ. ಯಾಕೋ?
ನಳಿತೋಳುಗಳಿಂದ ಹಿಡಿದೆತ್ತಿ ನಿನ್ನನ್ನು ಬಾಚಿ ತಬ್ಬಿಕೊಂಡಿದ್ದೇನೆ. ಸರಿ, ಇದೇ ನಾನು ಮಾಡುವ ಆಶೀರ್ವಾದ. ಆಹಾ, ಅದಲ್ಲ ವಿಶೇಷ. ನಿಮ್ಮನ್ನು ಕಂಡು ನನಗೆ ಆಶ್ಚರ್ಯವಾಯಿತು, ಸಂತೋಷ ಆದದ್ದಲ್ಲ. ನೀವು ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ, ಆವಲ್ಲಿಗೆ ಪಯಣವಯ್ಯ, ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ. ರಾಜ ಟಿವಿಯಿಂದ ಪೋಪುದಲ್ಲಿ ರಾಜ ಟಿವಿಯಿಂದ ಪೋಪುದಲ್ಲಿ ಪ್ರಾಣಕಾಂತ, ಟಿವಿಯಿಂದ ಪೋಪುದಲ್ಲಿ, ಟಿವಿಯಿಂದ ಪೋಪುದಲ್ಲಿ ಪ್ರಾಣಕಾಂತ. ರಾಜ ಟಿವಿಯಿಂದ ಹೊರಟಿರಲ್ಲಿ ಪ್ರಾಣಕಾಂತ, ಚಂದನವ ನಡರಿಕೊಂಡು ಪ್ರಾಣಕಾಂತ, ಚಂದನವ ನಡರಿಕೊಂಡು ಪ್ರಾಣಕಾಂತ. ಚಂದದಿಂದ ಪೋಪುದಲ್ಲಿ, ಬಲು ಚಂದದಿಂದ ಪೋಪುದಲ್ಲಿ ಪ್ರಾಣಕಾಂತ. ಆವಲ್ಲಿಗೆ ಪಯಣ, ಆವಲ್ಲಿಗೆ ಪಯಣ, ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ. ಸ್ವಾಮಿ, ಪ್ರಭಾವತಿ, ನಿಮ್ಮನ್ನು ಪ್ರಾಣಕಾಂತನೆಂದೇ ಕರೆಯುವಲ್ಲಿ ನನಗೆ ಸಂತೋಷ. ಕಾಂತ, ರಮಣ, ಭರ್ತ, ಪತಿ, ವಲ್ಲಭ ಇತ್ಯಾದಿ ಶಬ್ದಗಳನ್ನು ನಾವು ಉಪಯೋಗಿಸ್ತೇವೆ ಕೈ ಹಿಡಿದವರನ್ನು ಕರೆಯುವಾಗ. ಹೌದು, ಮೇಲ್ಮೈ ನೋಟಕ್ಕೆ ಒಂದೇ ಅರ್ಥವನ್ನು ಸೂಚಿಸ್ತದೆಯಾದರೂ ಆಯಾ ಶಬ್ದಗಳಿಗೆ ಸ್ವತಂತ್ರಾರ್ಥ ಬೇರೆಯೇ ಇರ್ತದಲ್ಲ. ಹೌದು. ನನ್ನ ಶರೀರವನ್ನು ನೀವು ಆಕರ್ಷಿಸಿದ್ದಲ್ಲ, ನನ್ನ ಹೃದಯವನ್ನೇ ಆಕರ್ಷಿಸಿದವರು. ಆದುದರಿಂದಲೇ ಪ್ರಾಣಕಾಂತ ಹೀಗೆ ಕರೆಯುವುದರಲ್ಲೇ ನನಗೆ ತೃಪ್ತಿ ಇದೆ. ನನ್ನನ್ನು ನೋಡುವುದಕ್ಕಾಗಿ, ನನ್ನಂತಪುರಕ್ಕಾಗಿ ನೀವು ಬರುತ್ತಿದ್ದವರಲ್ಲ, ಎಲ್ಲಿಗೋ ಹೋಗುವವರು ಈ ಪಥದಲ್ಲಿ ಸಾಗುತ್ತಿದ್ದೀರಿ. ನನ್ನನ್ನು ಕಂಡು ತಾವು ರಥ ನಿಲ್ಲಿಸಿದ್ದು ಅಂತ ನನಗೆ ಅರ್ಥ ಆಗಿದೆ. ಯಾಕೆಂದ್ರೆ ಎಂದಿನ ಹಾಗೆ ನೀವಿಲ್ಲ, ನಿಮ್ಮ ಕ್ರಮವೇ ಬೇರಾಗಿದೆ. ಚಂದನವನ್ನು ಏರಿಕೊಂಡಿದ್ದೀರಿ, ಹಾಗೆಯೇ ಬತ್ತಳಿಕೆಯಲ್ಲಿ ಅಂಬುಗಳನ್ನು ತುಂಬಿಕೊಂಡಿದ್ದೀರಿ. ಸಾಲದು ಎಂಬಂತೆ ಶಿರಸ್ತ್ರಾಣವನ್ನು ಧರಿಸಿಕೊಂಡಿದ್ದೀರಿ, ಕವಚವನ್ನು ಅವಚಿಕೊಂಡಿದ್ದೀರಿ. ಹಾಗಾದ್ರೆ ಈ ರೀತಿಯ ವೀರಾವೇಶದಿಂದ ಹೊರಟದ್ದು ಅಂತ ಆದ್ರೆ ನನಗೆ ಬಹಳ ನೂತನ. ಮದುವೆಯಾಗಿ ಇಷ್ಟು ಸಮಯ ಆಯಿತು, ಈ ಸ್ಥಿತಿಯಲ್ಲಿ ಈ ರೀತಿಯಲ್ಲಿ ನಿಮ್ಮನ್ನು ನಾನು ಅಡಿದ್ದಿಲ್ಲ. ನನ್ನಲ್ಲಿ ಹೇಳಲೇಬೇಕು ಎನ್ನುವ ಅಧಿಕಾರವಾಣಿಯಿಂದ ಕೇಳುತ್ತಿಲ್ಲ. ಪ್ರಭಾವತಿ, ನಳಿನಾಕ್ಷಿ ಕೇಳೀಗ, ನಳಿನಾಕ್ಷಿ ಕೇಳೀಗ, ನರನೊಡನೆ ಗಲ ಕೈದುವೆನು ಬೇಗ, ನರನೊಡನೆ ಗಲ ಕೈದುವೆನು ಬೇಗ. ಕಳವಳಿದ ಬೇಡ ಮನದಿ, ಕಳವಳಿದ ಬೇಡ ಮನದಿ, ಕುಂದಿದುತ್ತ ಕಳುಕುವವನಲ್ಲ ನನದಿ. ನಳಿನಾಕ್ಷಿಯಂದೇ ನಿನ್ನನ್ನು ಸಂಬೋಧಿಸಬೇಕಾಗಿದೆ. ಕೊಳದಲ್ಲಿ ಅರಳುವಂತಹ ತಾವರೆಯು ಸೂರ್ಯೋದಯವಾಗುತ್ತಾ ಅರಳುತ್ತಾ ಸೂರ್ಯನ ಅಸ್ತಮಾನವಾದ ಹೊತ್ತಿಗೆ ಅದು ಮುದುಡಿಕೊಳ್ಳುತ್ತದೆ. ತಮಸೋಮ ಜ್ಯೋತಿರ್ಗಮಯ ಎನ್ನುವಂತಹ ದಿವ್ಯ ಸಂದೇಶವನ್ನು ಆ ತಾವರೆ ಲೋಕಮುಖಕ್ಕೆ ಸಾರುತ್ತಾ ಇರುತ್ತದೆ. ಸರಿಯಪ್ಪ. ನಳಿನಾಕ್ಷಿಯಾದಂತಹ ಒಬ್ಬಾಕೆ ಹೆಣ್ಣು ಕೂಡ ತಾನು ಹೊಕ್ಕ ಮನೆಯನ್ನು, ತಾನಿದ್ದ ಮನೆಯನ್ನು ಬೆಳಗುವುದಕ್ಕೆ ಸಮರ್ಥಳಾಗುತ್ತಾಳೆ. ಮನೆಯ ನಂದಾದೀಪವಾಗಿ ಬಾಳುತ್ತಾಳೆ. ಈ ಮನೆತನಕ್ಕೂ ಹಾಗೆ ಬಂದವಳು ನೀನು. ಮಾತ್ರವಲ್ಲ, ಅದಷ್ಟನ್ನೂ ಸಾರ್ಥಕಪಡಿಸಿದವಳು ಎಂಬ ಅರ್ಥದಲ್ಲಿ ನಿನ್ನನ್ನು ನಳಿನಾಕ್ಷಿ ಅಂತ ಕರೆಯುತ್ತಿದ್ದೇನೆ. ಆಗಲಿ. ವಿಶೇಷವಾದ ಸಂತಸದ ಸುದ್ದಿಯೊಂದು
ನಮ್ಮ ಚಂಪಕಾವತಿಗೆ ಒದಗಿ ಬಂದಿದೆ. ಹೌದೇ? ವಸಂತ ಕಾಲ ಬಂದಾಗ ಕೋಗಿಲೆ ಹಾಡುವ ಹಾಗೆ ವೀರಯೋಧರದ್ದಾದಂತಹ ಕೈಚಳಕವನ್ನು, ಶೌರ್ಯವನ್ನು, ಸ್ಥೈರ್ಯವನ್ನು, ಧೈರ್ಯವನ್ನು ತೋರಿಸುವಂತಹ ಸದವಕಾಶವಿದು. ಈ ಪುರಪ್ರವೇಶ ಮಾಡಿದಂತಹ ಧರ್ಮರಾಜ ಪೂಜಿಸಿ ಬಿಟ್ಟ ಅಶ್ವಮೇಧದ ತುರಗವನ್ನು ನಮ್ಮಪ್ಪ ಕಟ್ಟಿಸಿ ಕಾಳಗಕ್ಕೆ ಸಿದ್ಧರಾಗಿದ್ದಾರೆ. ಸೇನೆಯ ಒಡೆತನವನ್ನು ನನ್ನ ಪಾಲಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ಮುಂದೆ ಆ ಸೇನೆಯನ್ನು ರಕ್ಷಿಸುತ್ತಾ ಬರುತ್ತಿರುವವ ನರ. ನಾನು ಇಂದು ಯುದ್ಧಕ್ಕೆ ಹೋಗುವುದು ನರನೊಡನೆ. ನರನಲ್ಲಿ ನೀನು ಹೆದರಬೇಕಾಗಿಲ್ಲ. ನರನಲ್ಲೇ ಕಾಳಗ ಮಾಡಬೇಕು. ಮತ್ತೆ ನರ ಸತ್ತವರಲ್ಲೆಲ್ಲ ಯುದ್ಧ ಮಾಡಿದರೆ ಅದಕ್ಕೆ ಯುದ್ಧ ಅಂತ ಹೆಸರಿಲ್ಲ. ನನ್ನಂಥವ ಅದನ್ನು ಬಯಸುವವನು ಅಲ್ಲ. ವಿಕ್ರಮಿಗಳಿಗೆ ನಾವು ಇದಿರಾಗಬೇಕು. ಆ ಮೂಲಕ ಕೀರ್ತಿಯ ಸಂಚಯನವನ್ನು ಮಾಡಬೇಕು ಅಂತ ಉದ್ದೇಶಿಸಿದ್ದೇನೆ. ಕಳವಳಿಸಬೇಡ. ಕುಂತಿಸುವುದಕ್ಕೆ ನಾನು ಅಳುಕುವವನಲ್ಲ. ಕದನ ಕಣದಲ್ಲಿ ವಿಜಯ ಭಾಮಿನಿಯನ್ನು ಪೌರುಷದ ಫಲವಾಗಿ ಒಲಿಸಿಕೊಂಡು ಮರಳಿ ಬರುತ್ತೇನೆ. ಕಳುಹಿಕೊಡು. ಸ್ವಾಮಿ, ನನ್ನ ಮಾತಿನ ಬಗ್ಗೆ ತಾವು ಬದಲೆಣಿಸಿದ್ರಿ ಅಂತ ನಾನು ಭಾವಿಸ್ತೇನೆ. ನರನಲ್ಲಿ ಯುದ್ಧ ಅಂದಾಗ ನನಗೆ ಭಯ ಉಂಟಾದುದಲ್ಲ. ಅವನು ಕೂಡ ತಾಯಿ ಹೆತ್ತ ಮಗನೇ ಅಲ್ಲವೇ? ಹೌದು. ಅವನಿಗಿಂತ ನೀವು ದುರ್ಬಲರು ಅಂತ ನನ್ನ ಮನಸ್ಸಿನಲ್ಲಿ ಇಲ್ಲವೇ ಇಲ್ಲ. ಆದರೆ ನರನ ಹರಿಭಕ್ಕೆ ಯಾರಿದ್ದಾರೆ ಎನ್ನುವುದನ್ನು ಯೋಚಿಸಬೇಕು. ಯಾರು? ಆ ಕಂತುಪಿತನು ಕುಂತಿಸುತನ ಸಂರಕ್ಷಣೆಗಿರುವಾಗ ಎಂತೂ ಗೆಲ್ಲಬಹುದು ನಿಮಗೆ? ಪ್ರಭಾವತಿ, ಕೃಷ್ಣನಿಂದ ರಕ್ಷಿಸಲ್ಪಡುವ ಅರ್ಜುನನನ್ನು ಎದುರಿಸುವುದೇ ನಮ್ಮ ಉದ್ದೇಶ. ನಮ್ಮ ಈ ಮಣ್ಣಿನಲ್ಲಿ ಆ ಶ್ರೀಕೃಷ್ಣನ ಮೈಸಿರಿಯನ್ನು ಕಾಣಬೇಕು ಎನ್ನುವ ಸದಾಶಯ ಎಲ್ಲವರಿಗೂ ಉಂಟು. ಆದುದರಿಂದ ಅವರಿಬ್ಬರನ್ನು ಎದುರಿಸುತ್ತೇನೆ. ನನ್ನ ಕರ್ತವ್ಯವನ್ನು ಪಾಲಿಸುತ್ತೇನೆ. ಕಳುಹಿಕೊಡು. ನನ್ನ ಮನಸ್ಸು ಅಳುಕುವುದಕ್ಕೆ ಇನ್ನೊಂದು ಕಾರಣ. ಈ ಮೊದಲು ಅದೆಷ್ಟೋ ಮಂದಿಗಳು ಅವರೊಂದಿಗೆ ಹೋರಾಡಿದವರು ಈ ಲೋಕದಲ್ಲಿ ಮತ್ತೆ ಬದುಕಿ ಉಳಿದಿಲ್ಲವಂತೆ. ಆದ್ದರಿಂದಲೇ ರೂಢಿಯೇ ಇದೆ, ಮುಕ್ತಿ ಪದ ಕುರು ಮಾರ್ಗವೇ ಪ್ರಸಿದ್ಧ ಅಂತ. ಯುದ್ಧ ಅಂದ್ರೆ ಹಾಗೆ ಅಲ್ವೇ? ಸಮರ ಎನ್ನುವ ಪದಕ್ಕೆ ಸಾವು ಸಹಿತವಾದದ್ದೆನ್ನುವುದೇ ನಿಜಾರ್ಥ. ಆದುದರಿಂದ ಸಾವೇನು ಬದುಕೇನು ಬಂದುವುದನ್ನು ಸ್ವೀಕರಿಸುವುದಕ್ಕೆ ಸಿದ್ಧನಾಗಿ ಹೊರಟಿದ್ದೇನೆ. ಈಗ ಅರ್ಥ ಆಯ್ತು ನನಗೆ, ಇದೆಲ್ಲ ತಿಳಿಯಿತು ಸ್ವಾಮಿ. ಇದನ್ನೆಲ್ಲ ಅರಿದೆ ನಿಜವೋ ನಿಜವೋ ಸುದಹೀನ ಉದಿಸುವುದೇ ಕೈವಲ್ಯವೋ, ಸುದಹೀನ ಉದಿಸುವುದೇ ಕೈವಲ್ಯವೋ. ಇದು ವಿರುದು ಸಮಯವೆನಗೆ, ಇದು ವಿರುದು ಸಮಯವೆನಗೆ ಲಾಲಿಬುದು, ಲಾಲಿಬುದು ಹದಗಾಲ ಬೆಳೆ ಮಾಳ್ಗೆಗೆ, ಲಾಲಿಬುದು ಹದಗಾಲ ಬೆಳೆ ಮಾಳ್ಗೆಗೆ. ಹೃದಯೇಶ್ವರ, ಹೃದಯೇಶ್ವರಿ, ನಿಮ್ಮ ದೂರದೃಷ್ಟಿ ಏನು ಅಂತ ನನಗೆ ಅರ್ಥವಾಯಿತು. ಕೇವಲ ಐಹಿಕವಾದ ದೈಹಿಕವಾದ ಸುಖಾಭಿಲಾಷೆಯಿಂದಲೇ ತಾವು ಮುನ್ನುಗ್ಗುವವರಲ್ಲ. ಪಾರ್ಥಿಕವಾದಂತಹ ನಿಶ್ರೇಯಸ್ಸನ್ನು ಬಯಸುವಲ್ಲಿ ಆಸಕ್ತನಾಗಿದ್ದೇನೆ ಎನ್ನುವುದು ನಿಮ್ಮ ಮಾತಿನ ಧ್ವನಿಯಲ್ಲವೇ? ಆದರೆ ಅಂತಹ ಒಂದು ಸುಗತಿಯನ್ನು ಹೊಂದುವಲ್ಲಿ ಎಲ್ಲ ಋಣಗಳಿಂದ ವಿಮುಕ್ತನಾಗಿರಬೇಕೋ ಬೇಡವೋ ಹೇಳಿ? ಬೇಕು. ಒಬ್ಬ ಬ್ರಹ್ಮಚರ್ಯೆಯನ್ನು ಪಾಲಿಸುತ್ತಿದ್ದವನು ಗೃಹಸ್ಥ ಧರ್ಮಕ್ಕೆ ಕಾಲಿಡುವಾಗ ಧರ್ಮದಿಂದ ಪ್ರಜಾರೂಪಿ ಸಂಪತ್ತನ್ನು ವೃದ್ಧಿಸುವುದಕ್ಕಾಗಿ ಕನ್ಯೆಯನ್ನು ಸತಿಯನ್ನಾಗಿ ಸ್ವೀಕರಿಸ್ತೇನೆ ಎಂದು 1000 ಮಂದಿ ಸಜ್ಜನರ ಮುಂದೆ ಅಗ್ನಿಸಾಕ್ಷಿಯಾಗಿ ಕರಗ್ರಹಣ ಮಾಡುವುದಲ್ಲವೇ? ಹೌದು. ಹಾಗಾದ್ರೆ ಪುತ್ರಹೀನನಾದವನಿಗೆ ಗತಿ ಇಲ್ಲ ಅಂತ ಒಂದು ಮಾತಿದೆ. ಸ್ವಾಮಿ, ನಿಮ್ಮ ಉದ್ದೇಶ ಫಲಿಸುವುದಕ್ಕೆ ಸಾಧ್ಯವೋ ಎನ್ನುವುದನ್ನು ನೀವು ವಿವೇಚಿಸಬೇಕು. ಯುದ್ಧ ಕ್ಷೇತ್ರಕ್ಕೆ ಹೋದರೆ ಆ ಸದ್ಗತಿ ತಮಗೆ ದೊರಕುತ್ತದೆಯೇ? ತಾವು ಪುತ್ರಹೀನರಾಗಿದ್ದೀರಿ ಗೃಹಸ್ಥರಾಗಿ. ಹಾಗೆಂದು ನಾನು ನಿಮಗೊಂದು ಸೂಚನೆ ಕೊಡ್ತೇನೆ. ಏನು? ಕೃಷಿಕನಾದವನಿಗೆ ಅದು ತಿಳಿದಿರಬೇಕಾಗ್ತದೆ. ಯಾವುದು? ಹಸನಾದ ಭೂಮಿಯಲ್ಲಿ ಹದವಾದ ಕಾಲದಲ್ಲಿ ಹುಲುಸಾದ ಬೀಜವನ್ನು ಬಿತ್ತಿದರೆ ಒಳ್ಳೆಯ ಬೆಳೆ ಬೆಳೆಯುವುದಕ್ಕೆ ಸಾಧ್ಯವಾಗ್ತದೆಯಂತೆ. ಹೌದು. ಹಾಗೆಯೇ ಫಲವತ್ತಾದಂತಹ ಪ್ರದೇಶ ಇದು. ಅಂದರೆ
ಬೀಜವನ್ನು ಬಿತ್ತಿ ಬೆಳೆ ಬೆಳೆಯುವುದಕ್ಕೆ ಅನುಕೂಲ ಕಾಲ ಸನ್ನಿಹಿತವಾಗಿದೆ. ಇದಕ್ಕಿಂತ ವಿವರಿಸುವುದಕ್ಕೆ ಸಂಕೋಚ. ಅರ್ಥವಾಗುತ್ತದೆ ಪ್ರಭಾವತಿ. ನನ್ನ ಜೀವನ ತೊಡಗಿ ಬಹಳಷ್ಟು ಸಮಯವಾಯಿತು. ಸರಿ, ಆದ್ದರಿಂದ ನಿನ್ನ ಮಾತಿನ ಧ್ವನಿಯೇನು ಎನ್ನುವುದನ್ನು ಬಹುಬೇಗ ನಾನು ಗ್ರಹಿಸಬಲ್ಲೆ. ಆದ್ರೆ ಒಂದುಂಟು. ಏನು? ನಿನ್ನೊಂದಿಗೆ ಇಲ್ಲಿ ಕಾಲ ಕಳೆಯುವುದಕ್ಕೆ ಇದು ಅವಸರವಲ್ಲ. ಯುದ್ಧ ಭೂಮಿಗೆ ಹೋಗಬೇಕು, ಸೈನಿಕರ ಸಿದ್ಧತೆಯನ್ನು ಮಾಡಬೇಕು, ಯಾರ್ಯಾರು ಯಾವ್ಯಾವ ಸಿದ್ಧತೆಯಲ್ಲಿರಬೇಕು ಎನ್ನುವುದನ್ನು ಎಚ್ಚರಿಸಿ ಹೇಳುವ ಹೊಣೆ ಸೇನಾಪತಿಯಾಗಿ ನನಗುಂಟು. ತನ್ನದ್ದಾದ ಪೂರ್ಣ ಪ್ರಾತಿನಿಧ್ಯವನ್ನೇ ನನ್ನಲ್ಲಿ ಹೇರಿ ಕಳುಹಿಕೊಟ್ಟಿದ್ದಾರೆ ನನ್ನ ಅಪ್ಪ. ಆದುದರಿಂದ ದಿನ ಕಳೆಯುವುದಕ್ಕೆ, ಸರಸ ಸಂಭಾಷಣೆಗೆ ಇದು ಸಮಯವಲ್ಲ ಪ್ರಭಾವತಿ. ಸ್ವಾಮಿ, ನೀವು ಹಾಗೆ ಹಾರಿಕೆಯ ಉತ್ತರ ಕೊಟ್ಟು ಹೋದ್ರೆ ಆಗುವುದಿಲ್ಲ. ಆರೋಗ್ಯ ದೃಢಕಾಯನಾದಂತಹ ಪತಿಯು ಸತಿಯು ಋತುಸ್ನಾತೆಯಾದಾಗ ತ್ಯಜಿಸಿ ಮತ್ತೊಂದು ಕಡೆ ಸಾಗ್ತಾನೆ ಅಂತಾದ್ರೆ ಅವನಿಗೆ ಭ್ರೂಣ ಹತ್ಯೆ ದೋಷ ಬರ್ತದೆ ಅಂತ ನಮ್ಮ ಗುರುಗಳು ಯಾವಾಗ್ಲೂ ಎಲ್ಲಿಯೋ ಹೇಳಿದ ನೆನಪುಂಟು ನನಗೆ. ಹೌದಾ? ಪಾಪ ಕಟ್ಕೊಂಡು ಹೋಗ್ಬೇಡಿ ನನ್ನನ್ನು ಬಿಟ್ಟು. ಸರಿ, ಯೋಚನೆ ಮಾಡ್ತೇನೆ. ಸದಿಗೆ ಷೋಡಶದ ಋತು ಸಮಯ, ಸದಿಗೆ ಷೋಡಶದ ಋತು ಸಮಯ, ಏಕಾದಶಿ ವ್ರತ ಅಲಂಘ್ಯ ಶ್ರಾದ್ದ, ಇನಿತೊಂದು ದಿನವೇ ಸಂಗತ ಮಾತೊಡೆಂತು. ಕರ್ತವ್ಯವೆನೆ ಪೈತ್ರಕದ ಶೇಷಾನ ಗ್ರಾಣಿಸೆ, ಕೃತಮೋಜ್ಜಮಾದಬಹುದು ನಡುವಿರುಳ್ ಕಳೆದ ವರಿಜೆಯಳ ಒಡಗೂಡಬಹುದು. ಅದರಿಂದ ಧರ್ಮ ಪದ್ಧತಿಯ ನೀಕ್ಷಿಸಲ್ ಇವಳ ಮೀರುವುದು ಮತವೆಲ್ಲೆಂದರಿದು. ಪ್ರಭಾವತಿ, ಸ್ವಾಮಿ, ಧರ್ಮಾಚರಣೆ ಎನ್ನುವುದು ನಮಗೆ ಕರ್ತವ್ಯ ಅಲ್ಲವೇ? ಪ್ರಜಾ ಸಂಪತ್ತಿನ ಅಭಿವೃದ್ಧಿಯೇ ಅಭಿಲಕ್ಷವಾಗಿ ಈ ಗೃಹಸ್ಥ ಜೀವನಕ್ಕೆ ಕಾಲಿಡುವುದು ಎನ್ನುವುದು ಪರಮ ಸತ್ಯ. ನಿಜ ದೊರೆ. ಆದರೆ ಒಂದು ಏನು? ಕೆಲವು ಬಾರಿ ಒಂದು ಧರ್ಮದ ಹಾದಿಗೆ ಇನ್ನೊಂದು ಧರ್ಮದ ಹಾದಿಯು ವಿರುದ್ಧ ಮುಖವಾಗಿ ಬರುವುದು ಅಂತ ಉಂಟು. ಹೌದು. ಇಂತಹ ಸಂಕೀರ್ಣ ಸ್ಥಿತಿ ನಿರ್ಮಾಣವಾದರೆ ಅಲ್ಲಿ ಪರಿಹಾರ ಏನು ಎನ್ನುವುದನ್ನು ನಾವು ಯೋಚಿಸಬೇಕೋ ಬೇಡವೋ? ಯೋಚಿಸಲೇಬೇಕಾಗ್ತದೆ. ಸತಿಯ ಷೋಡಶದ ಋತು ಸಮಯದಲ್ಲಿ ಅವಳಿಗೆ ಗರ್ಭ ಆದಾನ ಮಾಡಬೇಕಾದದ್ದು ಪುರುಷನ ಕರ್ತವ್ಯ. ಅದೇ ದಿನಕ್ಕೆ ಏಕಾದಶಿ ವ್ರತವು ಬಂತು ಅಂತಾದ್ರೆ ಆ ದಿನ ಸತಿಯ ಸಮಾಗಮ ನಿಷಿದ್ಧ. ಮೇಲಾಗಿ ಅದೇ ದಿನಕ್ಕೆ ಪಿತನ ಶ್ರಾದ್ದ ಕರ್ಮವನ್ನು ಆಚರಿಸುವ ಸಂದರ್ಭ ಬಂತು ಅಂತಾದ್ರೆ ಅಯ್ಯೋ, ಏಕಾದಶಿ ಎಂದು ಭುಂಜಿಸಬಾರದಲ್ಲ, ಉಪವಾಸಿಯಾಗಿರಬೇಕು. ಇಂತಹ 3 ಸಮಸ್ಯೆಗಳು ಏಕಕಾಲದಲ್ಲಿ ಸನ್ನಿಹಿತವಾದರೆ ಇದಕ್ಕೆ ಪರಿಹಾರ ಏನು ಎನ್ನುವುದನ್ನು ಈಗ ನೀನು ಹೇಳಿದೆಯಲ್ಲ, ನಿನ್ನ ಗುರುಗಳು ಹೇಳ್ತಾ ಇದ್ರು ಅಂತ ಹೇಳಿ. ನಮ್ಮ ಗುರುಗಳು ಎಲ್ಲೋ ಒಂದು ಕಡೆಯಲ್ಲಿ ಹೇಳಿದ ನೆನಪು ನನಗೆ. ಯಾವುದು? ಇಂಥದ್ದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳಿದಾಗ ಅದಕ್ಕೆ ಆಪದ್ಧರ್ಮ ಅಂತ ಹೆಸರಂತೆ. ಅಲ್ಲ, ನೀವು ಈಗ ಹೇಳುವಾಗಲೇ ನನಗೆ ತುಂಬಾ ತಲೆ ಬಿಸಿ ಆಯ್ತು. ಏಕಾದಶಿ ದಿವಸ ಊಟ ಮಾಡಬಾರದು, ಪಿತೃ ಶ್ರಾದ್ದದ ಶೇಷಾನ್ನವನ್ನು ಉಣ್ಣದೇ ಇರಬಾರದು. ಹೌದು. ಇದನ್ನೆಲ್ಲ ಹೇಗೆ ಹೊಂದಿಸುವುದಕ್ಕಾಗುತ್ತದೆ? ಹೇಗೋ ಏಕಾದಶಿಯ ದಿನದಂದು ಪಿತೃಶ್ರಾದ್ದದ ಶೇಷಾನ್ನವನ್ನು ಆಘ್ರಾಣಿಸಿದರೆ ಉಂಡ ಫಲ ಬರುತ್ತದೆ. ಅದೇ ದಿನ ಸತಿಯ ಸಮಾಗಮವನ್ನು ಮಾಡುವುದಕ್ಕೂ ನಡುವಿರುಳ್ ಕಳೆದ ಬಳಿಕ ಒಡಗೂಡಬಹುದು ಎನ್ನುವ ಸಮಾಧಾನವನ್ನು ಹಿರಿಯರೇ ಸೂಚಿಸಿದ್ದಾರೆ. ಆಗ್ಲಪ್ಪ, ಇದು ನಮ್ಮ ಗುರುಗಳು ಎಲ್ಲೋ ಶಾಸ್ತ್ರದ ಪುಟದಿಂದ ಸಂಗ್ರಹಿಸಿ ಹೇಳಿದಂತಹ ಮಾತು. ಈ ಕಾಲಕ್ಕದು ಅನುಕೂಲವಾಯಿತು. ಇಲ್ಲಿಗೆ ಹೇಗೆ ಅನ್ವಯ ಆಗುತ್ತದೆ? ಎಲ್ಲಿ? ಏಕಾದಶಿ ವ್ರತ ಅಂತ ಹೇಳಿದ್ರೆ ಕೃಷ್ಣ ದರ್ಶನದ ಭಾಗ್ಯ. ಹೌದು. ಇನ್ನು ಪಿತೃಶ್ರಾದ್ದ ಅಂತ ಹೇಳಿದ್ರೆ ನನ್ನ ಅಪ್ಪ ಸತ್ತಿದ್ದಾರೆ ಅಂತ ಹೇಳುವ ಅರ್ಥದಲ್ಲಿ ಅಲ್ಲ. ಪಿತೃ ಬಗ್ಗೆ ನಿಮಗೆ ಶ್ರದ್ಧೆ ಇದೆ, ಅದೇ ಶ್ರದ್ಧೆಯಿಂದ ಮಾಡುವುದು ಎಂಬ ಅರ್ಥದಲ್ಲಿ ಅಲ್ವೇ ಶ್ರಾದ್ದ ಅಂತ ಅದಕ್ಕೆ ಹೆಸರಿರುವುದು. ಹೌದಲ್ಲ? ಇಂತಹ ಸಂದರ್ಭದಲ್ಲಿ ನಡುವಿರುಳು ಕಳೆದ ಬಳಿಕ ಸತಿಯ ನೊಡಗೂಡಬಹುದು. ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ನಾನು ಹೋಗಿ ಸೇನೆಯನ್ನು ಪರುಠವಿಸಬೇಕು ಅಂತ ಅಪ್ಪನ ಅಪ್ಪಣೆಯಾದದ್ದು. ಆದುದರಿಂದ ಅದಕ್ಕೆ ತಪ್ಪದೆ ಹೋದರಾಯಿತು. ಇಂದು ನಿನ್ನ ಬಳಿಯಲ್ಲಿ ರಾತ್ರಿಯನ್ನು ಕಳೆಯುತ್ತೇನೆ. ದಯಮಾಡಿ. ಸುತ್ತ ಪದ್ಮವ್ಯೂಹ ರಚಿಸಿ ನಡುವೆ ನರನು ಉತ್ತಮ ದುರ್ಗಮವು ಕಟ್ಟಿ
ಪದುಮಾಕ್ಷನಾದಂತಹ ಶ್ರೀಹರಿಯ ಅನುಗ್ರಹ ವಿಶೇಷ ನನಗುಂಟು ಎನ್ನುವುದಕ್ಕೆ ಜ್ವಲಂತವಾದಂತಹ ಸಾಕ್ಷಿ ಸಿಕ್ಕಿತು. ಪ್ರಭಾವತಿಯ ಅಂತಃಪುರದಲ್ಲಿ ಕಾಲ ಕಳೆದ ಕಾರಣಕ್ಕಾಗಿ ಹಿಂದುಳಿದ ಮಗನನ್ನು ತೆಗೆದು ಎಣ್ಣೆಯ ಕೊಪ್ಪರಿಗೆಗೆ ಹಾಕಿ ಅಂತ ನಮ್ಮ ಅಪ್ಪ ಅಪ್ಪಣೆ ಮಾಡಿದ್ರು. ಆ ಶ್ರೀಕೃಷ್ಣ ಧ್ಯಾನದಲ್ಲೇ ನನ್ನನ್ನು ನಾನು ತೊಡಗಿಸಿಕೊಂಡ ಕಾರಣದಿಂದ ಕೊತನೇ ಕುದಿಯುತ್ತಿದ್ದಂತಹ ಎಣ್ಣೆಯ ಕೊಪ್ಪರಿಗೆ ಕೂಡ ನನ್ನ ಪಾಲಿಗೆ ಶೀತಲವಾದ ವಾತಾವರಣವನ್ನೇ ನಿರ್ಮಾಣ ಮಾಡಿಕೊಟ್ಟಿತು. ಮೇಲಾಗಿ ನನ್ನ ಪರೀಕ್ಷೆಗೆ ಬಂದಂತಹ ಶಂಖಲಿಖಿತರಿಗೂ ತಕ್ಕ ಶಾಸ್ತಿಯಾಗುವುದರೊಂದಿಗೆ ಆ ಶ್ರೀಕೃಷ್ಣನ ಮಾಹಾತ್ಮ್ಯವನ್ನು, ನನ್ನ ಭಕ್ತಿ ನಿಷ್ಠೆಯ ನಿಖರತೆಯನ್ನು ಶಂಖಲಿಖಿತರಿಬ್ಬರೂ ಒಪ್ಪಿಕೊಂಡ ಹಾಗಾಯಿತು. ಆ ಎಣ್ಣೆ ಕೊಪ್ಪರಿಗೆಯಿಂದ ಸುತ ಮತ್ತು ಪುರೋಹಿತರಾದಂತಹ ನಮ್ಮನ್ನು ಮೇಲೆತ್ತಿಸಿ ಪನ್ನೀರಿನಲ್ಲಿ ನನ್ನನ್ನು ಸ್ನಾನ ಮಾಡಿಸಿ ನಮ್ಮ ವಂಶದ ಪಾವನವಾದಂತಹ ಕೀರ್ತಿಗೆ ಮತ್ತೊಂದು ಕಲಶವಿಟ್ಟಿ ಮಗನೆ ಅಂತ ಹೇಳಿ ಹರಸುವುದರೊಂದಿಗೆ ನನ್ನ ಅಪ್ಪ ಯುದ್ಧ ಭೂಮಿಗೆ ನನ್ನನ್ನು ಕಳುಹಿಕೊಟ್ಟವರಿದ್ದಾರೆ. ಸರ್ವ ಸಿದ್ಧತೆಯಿಂದ ಹೊರಟಿದ್ದೇನೆ. ಎತ್ತಿ ಬಹ ಸತ್ತಿಗೆಯ ಮೊತ್ತಂಗಳು ಎತ್ತಲು ಕತ್ತಲಿಸಿ ಪೊತ್ತ ಮಸೆವೆತ್ತ ಬಲ್ಕತ್ತಿಗಳ ಕಿತ್ತು ಭಟರು ಎತ್ತಿ ಕಡಿಯುತ್ತಿರಲಿಕ್ಕೆ ಅತ್ತ ಬೆಳಕೀಯಬೇಕು. ಈ ಸಿದ್ಧತೆಯಿಂದ ಯುದ್ಧ ಭೂಮಿಗೆ ಬಂದು ನಿಂದದ್ದಾಯಿತು. ಸುತ್ತಲೂ ಪದ್ಮವ್ಯೂಹವನ್ನು ರಚನೆ ಮಾಡಿ ಪದ್ಮವ್ಯೂಹದ ಮಧ್ಯದಲ್ಲಿ ತುರಗವನ್ನು ಬಂಧಿಸಿ ಆ ಪದುಮಾಕ್ಷನ ಅನುಗ್ರಹಕ್ಕೆ ಕಾರಣನಾದ ಪಾತ್ರನಾದಂತಹ ಪಾರ್ಥನ ಎದುರಿಗೆ ಹೋರಾಟ ಮಾಡುವಂತಹ ಸಿದ್ಧತೆಯಲ್ಲಿ ಇಷ್ಟನ್ನೆಲ್ಲ ವ್ಯವಸ್ಥಿತವಾಗಿ ನಿಲ್ಲಿಸಿ ಆಳೊಬ್ಬನನ್ನು ಆ ಕಡೆಗೆ ಅಟ್ಟಿದ್ದಾಯಿತು. ಬರ್ಲಿ ಅರ್ಜುನ, ನೋಡಿಕೊಳ್ಳುತ್ತೇನೆ. ಸಡಗರ ಧ್ವಮಿತ ಸಂಭ್ರಮದೇ ಸಡಗರ ಧ್ವಮಿತ ಸಂಭ್ರಮದೇವರೂಥವ ನಡೆಸುವುದು ಉತ್ಸಾಹದಿಂದ. ಸಡಗರ ಧ್ವಮಿತ ಸಂಭ್ರಮದೇವರೂಥವ ನಡೆಸುವುದು ಉತ್ಸಾಹದಿಂದ. ಸಾಮಾನ್ಯರಿಗೆ ಸಡಗರದಿಂದ ಅಮಿತ ಸಂಭ್ರಮ ನಿರೀಕ್ಷಿತವೇ. ಆದರೆ ಕ್ಷಾತ್ರ ಕರ್ಮಿಗೆ ಹೀಗಲ್ಲ. ರಣಕಣದ ಸಾಧನೆಯೇ ಆತನಿಗೆ ಸಡಗರ. ಫಲಿತಾಂಶ ರೂಪದ ವಿಜಯವೇ ಅಮಿತವಾದಂತಹ ಸಂಭ್ರಮ. ಹಂಸಧ್ವಜನ ಸುಕುಮಾರನಾದಂತಹ ಸುಧನ್ವನನ್ನು ತುಡುಕುವುದಕ್ಕಾಗಿ ಹೊರಟು ನಿಂತಿರುವ ಈ ವೇಳೆಯಲ್ಲಿ ಪಾರ್ಥನು ಹೀಗೆ ಯೋಚಿಸುತ್ತಾನೆ. ಈ ರೀತಿಯಾಗಿ ನಾನು ಚಿಂತಿಸುವುದಕ್ಕೂ ಕಾರಣಗಳಿಲ್ಲದಿಲ್ಲ. ಯುದ್ಧಾಸಕ್ತಿಯಿಂದ ಹೊರಟು ನಿಂತಹ ನನ್ನ ಪ್ರೀತಿ ಪಾತ್ರರಾದಂತಹ ವೃಷಧ್ವಜ, ಆ ಬಳಿಕ ಪ್ರದ್ಯುಮ್ನ, ಜೊತೆಗೂಡಿ ಹೋದಂತ ಅನುಸಾಲ್ವ, ಕೃತವರ್ಮ, ಸಾತ್ಯಕಿ ಮೊದಲಾದವರೆಲ್ಲರೂ ಆ ವೀರ ಬಾಲಕನ ಕರ ಚಳಕಕ್ಕೆ ಕೇವಲ ಸಿಲುಕಿ ಬಿದ್ದರು ಅಂತಾದರೆ ಇದಕ್ಕಿಂತ ವಿಸ್ಮಯಕಾರಿಯಾದಂತಹ ಘಟನೆ ಪ್ರಪಂಚದಲ್ಲಿ ಮತ್ತೊಂದುಂಟೆ. ಈಗ ಕಲಿ ಯವನಾಶ್ವಾದಿಗಳು ಕಾರಣವನ್ನು ತಾವು ಹುಡುಕುತ್ತೇವೆ ಅಂತ ಹೊರಟಾಗ ಕೇವಲ ಸ್ಥೂಲವಾಗಿ ನೋಡಬೇಡಿ, ಸೂಕ್ಷ್ಮವಾಗಿ ಯೋಚಿಸಿ ಎಂಬ ಸಂದೇಶವನ್ನು ಕೊಟ್ಟಿದ್ದೇನೆ. ಅದ್ಭುತವಾದಂತ ಅಗ್ನಿದತ್ತವಾದ ದಿವ್ಯವರೂತ ಈಗ ಇಲ್ಲದೆ ಹೋದರು. ಅಡರಿಕೊಂಡು ಬಂದಿರುವಂತಹ ವಿಶಿಷ್ಟವಾದಂತಹ ರಥವನ್ನು ಏರಿಕೊಂಡಿದ್ದೇನೆ. ಕೈಯಲ್ಲಿ ವಿಜೃಂಭಿಸುತ್ತಿರುವಂತಹ ಮಹಾಧನುಸ್ಸು, ಬೆನ್ನಿಗೆ ಕಟ್ಟಲ್ಪಟ್ಟಂತಹ ಮಹಾತೂಣೀರ. ಉಳಿದವರೆಲ್ಲರೂ ಪಾರ್ಥನ ಪೂರ್ವ ಜೀವನದ ಸಾಹಸದ ಗಾಥೆಯ ಕ್ಷಣಗಳನ್ನು ವೈಭವೀಕರಿಸಿ ಹೊಗಳಿ ಆಡುತ್ತಿರುವಾಗೆ ನೇರವಾಗಿ ಆ ಹುಡುಗನನ್ನು ಎದುರಿಸುವುದಕ್ಕಾಗಿ ಹೊರಟು ನಿಲ್ಲುತ್ತೇನಂತೆ. ಸೃಷ್ಟಿಗಾರ್ಜುನನೆಂಬವನೇ ನೀನು ನಿನ್ನ ಸೃಷ್ಟಿಗಾರ್ಜುನ ಎಂಬವನೇ ನೀನು ನಿನ್ನ ಶ್ವವನ್ನು ಕಟ್ಟಿಹೆವೋ ನಾವು. ನಿನ್ನ ಶ್ವ ಕಟ್ಟಿಕೊಂಡಿಹೆವು ನಾವು. ಬಿಟ್ಟು ಹೋಬೇಯೋ ಅಶ್ವ ಬಿಟ್ಟು ಹೋಬೇಯೋ ಬಿಡಿಸುವೆ ಎಮ್ಮ ಪಿಂಕವ. ಬಿಟ್ಟು ಹೋಬೇಯೋ ಬಿಡಿಸುವೆ ಎಂಬ ಬಿಂಗವೋ. ತಟ್ಟಾರೆ ಬೇಳೆಂದನು ಬಿಂಗವೋ ಥಟ್ಟನೆ ಬೇಳು. ಬಿಡಿಸುವೆ ಎಂಬ ಬಿಂಗ
ಸುಧನ್ವ, ಬದುಕಿನ ಪಥದಲ್ಲಿ ಸಾಗಿ ಬಂದಂತಹ ಸಂದರ್ಭದಲ್ಲಿ ನಿನ್ನ ಜೀವನದ ಅನೇಕ ಸನ್ನಿವೇಶಗಳಲ್ಲಿ ಹೊಸ ಹೊಸ ಸೃಷ್ಟಿಯನ್ನು ಮಾಡುತ್ತಾ ಬಂದವ ಎನ್ನುವುದನ್ನು ಕೇಳಿದ್ದೇವೆ. ಹುಟ್ಟು ಸಾವುಗಳ ಮಧ್ಯದ ಜೀವನಾವಧಿಯಲ್ಲಿ ಏನನ್ನಾದರೂ ಒಬ್ಬ ವ್ಯಕ್ತಿ ಸಾಧಿಸಬೇಕು, ಬರಡು ಬದುಕೊಬ್ಬನದ್ದು ಆಗಕೂಡದು ಎನ್ನುವುದನ್ನು ಬಯಸುವವರೇ ಹೌದು ನಾವು. ಆದುದರಿಂದ ನಮ್ಮ ಬದುಕಿನಲ್ಲೂ ಒಂದು ರೂಪದ ಹೊಸ ಸೃಷ್ಟಿಯನ್ನು ಗೈಯಬೇಕು ಎಂಬಿ ಉದ್ದೇಶದಿಂದಲೇ ಕಾಲ ಕಾಯುತ್ತಿದ್ದವ ನಾನು. ಅದಕ್ಕೆ ಒಂದು ಒಳ್ಳೆಯ ಅವಕಾಶ ನಿರ್ಮಾಣವಾಯಿತು. ಓಹೋ, ಬದುಕಿನ ಅನೇಕ ಸೃಷ್ಟಿಯನ್ನು ಗೈದಿರುವಂತಹ ನಿನ್ನನ್ನೇ ಸೋಲಿಸಿ ಮತ್ತೊಂದು ಸೃಷ್ಟಿಯನ್ನು ನನ್ನ ಬದುಕಿನಲ್ಲಿ ಮಾಡಬೇಕು ಅಂತ ಮುಂದೆ ಬಂದವ. ಹೌದೇ? ಸೃಷ್ಟಿಗೆ ಯಾರು? ಅರ್ಜುನ ಅಂತ ಹೇಳ್ತಿದ್ರು. ನಮ್ಮ ಬದುಕಿನಲ್ಲಿ ಹೊಸ ಸೃಷ್ಟಿಯನ್ನು ಮಾಡುವುದಿದ್ರೆ ಸೃಷ್ಟಿಗೆ ಅರ್ಜುನನೇ ಸರಿ ಅಂತ ಹೇಳಿ ನಿನ್ನನ್ನೇ ಆಯ್ಕೆ ಮಾಡಿದವನಿದ್ದೇನೆ. ನಿನ್ನಶ್ವವ ಕಟ್ಟಿಕೊಂಡಿಹೆವು ನಾವು, ಇದಿಷ್ಟನ್ನು ನಿನ್ನ ವಿಕ್ರಮವನ್ನು ವೀರಗಾಥೆಯನ್ನು ತಿಳಿದೇ ನಿನ್ನ ಅಶ್ವವನ್ನು ಕಟ್ಟಿಕೊಂಡವರಿದ್ದೇವೆ. ಹಾಗೆ ಕಟ್ಟಿಕೊಂಡು ಕಾಳಗಕ್ಕೆ ಮುಂದಾಗಿ ಬಂದವರಿದ್ದೇವೆ. ಹೀಗೆ ಕಟ್ಟಿದಂತಹ ಹುಡುಗರು ನಮ್ಮ ತುರಗವನ್ನು ಬಿಡುವುದಿಲ್ಲ, ಇವರನ್ನು ಗೆಲ್ಲುವುದಕ್ಕಾಗುವುದಿಲ್ಲ ಅಂತ ಹೇಳಿ ತುರಗವನ್ನಿಲ್ಲಿಯೇ ಬಿಟ್ಟು ಪೋಪೆಯೋ ಅಲ್ಲ ಬಿಡಿಸುವೆ ಎನ್ನುವ ಬಿಂಕವಿದೆಯೋ ತಟ್ಟನೆ ಹೇಳು. ಹಿರಿಯವನಲ್ಲ ನೀನು, ಹುಡುಗ ನೀನು ನಿನ್ನ ಬೆಳಗಿನ ನುಡಿಯ, ಹುಡುಗ ನೀನು ನಿನ್ನ ಬೆಳಗಿನ ನುಡಿಯ, ಕಟ್ಟಿಡು ನಮ್ಮ ಹಯವ ಬಿಡು ನಿನ್ನ ಬೆಡಗಿನ ನುಡಿಯ, ನಿನ್ನ ಬೆಡಗಿನ ನುಡಿಯ ಕಟ್ಟಿಡು ನಮ್ಮ ಹಯವ ಬಿಡು, ಹಯವ ಬಿಡು. ಪಡೆ ಸಹಿತೀಗ ನಮ್ಮೊಡನೆ ತೆರಳು, ನಿನ್ನ ಒಡಗೊಂಬೆ ಧನವ ಕೊಡು, ನಿನ್ನ ಒಡಗೊಂಬೆ ಧನವ ಕೊಡು. ನಮ್ಮೊಡನೆ ನೀ ತೆರಳು, ಒಡಗೊಂಬೆ ಧನವ ಕೊಡು. ಸುಧನ್ವ, ಪಾಂಡವರ ಸಂಕಷ್ಟದ ಸಮಯದಲ್ಲಿ ಭಗವನ್ ಸೂರ್ಯನಾರಾಯಣನಿಂದ ಪ್ರಸಾದಿತವಾದಂತ ಅಕ್ಷಯ ಪಾತ್ರೆ ಎಂಬುದೊಂದಿತ್ತು. ಭೌತಿಕವಾದಂತ ಸಂಕಷ್ಟಗಳನ್ನು ಪರಿಹರಿಸುವುದಕ್ಕೆ ಅದೊಂದು ಮಾಧ್ಯಮವಾಗಿ ಒದಗಿ ಬಂದದ್ದು ಅಹುದೇ. ಆದರೆ ಯಥಾರ್ಥಕ್ಕೂ ಅದನ್ನು ಮೀರಿದ ಅಕ್ಷಯ ಪಾತ್ರೆ ಅನುಭವದ ದಾಹದಿಂದ ಬಳಲುವ ಮನುಷ್ಯನಾಗಬೇಕು ಅಂತ ನನ್ನ ಪ್ರತಿಪಾದನೆ. ಮಗು ಸುಧನ್ವ, ಏರು ಜೌವನಿಕೆಯ ಶಿಖರವನ್ನು ಹತ್ತಿ ಇಳಿದಿರುವ ವೃದ್ಧಾಪ್ಯದ ಅಂಚು ನನ್ನದು. ಬಿಳಿಯದ್ದಾದಂತಹ ಕೂದಲುಗಳು ಹೇರಳವಾಗಿ ತುಂಬಿಕೊಂಡು ಮೊದಲಿದ್ದ ಆ ಸ್ನಿಗ್ಧ ಮುಗ್ಧವಾದಂತ ಮುಖದ ಕಾಂತಿ ಸಡಿಲು ಬಿದ್ದಂತ ತೊಗಲಿನ ಮೂಲಕವಾಗಿ ಮತ್ತೊಂದು ಸ್ತರಕ್ಕೆ ಹೊರಳಿಕೊಳ್ಳುತ್ತಿರುವುದನ್ನು ಸೂಕ್ಷ್ಮ ಕಣ್ಣಿನಿಂದ ನೀನು ಗಮನಿಸಬಹುದೇ. ಈ ಮಾತನ್ನು ಹೇಳುವಾಗ ಅನುಭವ ಯಾವ ಸ್ತರದ್ದು, ಪಾರ್ಥ ಅದನ್ನು ಗ್ರಹಿಸಿದ ಬಗೆ ಹೇಗೆ, ಅದನ್ನು ಮಾತ್ರ ವಿವರಿಸುವ ಉದ್ದೇಶ ನನ್ನದು. ಬಹಳ ಸುಲಭದಲ್ಲಿ ಹೇಳಿಬಿಟ್ಟೆ. ಕುದುರೆಯನ್ನು ಬಿಟ್ಟು ಪೋಪೆಯೋ, ಬಿಡಿಸಿಕೊಂಬೆನೆಂಬ ಬಿಂಕವೋ, ತಟ್ಟನೆ ಪೇಳು ಅಂತ ಹೇಳಿಬಿಟ್ಟೆ ಅಲ್ಲ. ಹುಡುಗನಾದಂತ ನೀನು ಈ ಪ್ರಾಯಕ್ಕನುಗುಣವಾಗಿ ಧಾವಂತದ ಮಾತುಗಳನ್ನೇನು ಆಡಿಬಿಟ್ಟೆ. ಹಾಗೆಂದು ಅದು ಅನುಭವದಿಂದ ಅದರ ಆಳದಿಂದ ಹೊರಹೊಮ್ಮಿದ್ದು ಅಂತ ಏನು ಅರ್ಥವಲ್ಲ. ಅನುಭವದ ಜೋಳಿಗೆಗೆ ಕೈಯಿಕ್ಕಿ ಹಳತಾದಂತ ಮೌಲ್ಯಗಳ ಜೊತೆಗೆ ಬೆರೆತಿರುವ ಅನುಭವಗಳನ್ನು ಆಯ್ದುಕೊಂಡರೆ ಮಾತ್ರ ಕಾಳಮೇಘವು ಅಡರಿರುವಂತಹ ಬಾನಂಗಣದಲ್ಲಿ ಕೂಡ ಒಂದು ವಿಶಿಷ್ಟವಾದಂತಹ ಬೆಳಕು ನಮಗೆ ದೊರೆಯುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಒಂದು ಮಾತನ್ನು ಹೇಳುತ್ತೇನೆ, ನೀನು ಎಷ್ಟು ಆಡಿದ್ರು, ಎಷ್ಟು ಹಿರಿದಾದಂತಹ ವಾಕ್ಯಗಳನ್ನು ಉಚ್ಚರಿಸಿದರು, ಪ್ರಾಯದಲ್ಲಿ ನೀನು ಹುಡುಗನೇ ಎಂಬುದನ್ನು ನೀನು ಒಪ್ಪಲೇಬೇಕಾಗುತ್ತದೆ.
ನಿನ್ನಯ ಬೆಡಗಿನ ನುಡಿಯ ಕಟ್ಟಿಡು. ಈಗಲೂ ಹೇಳ್ತೇನೆ, ಯುದ್ಧ ಮಾಡುವ ಹುಮ್ಮಸ್ಸುಂಟು ಅಂತಾದರೆ ನಮ್ಮ ಜೊತೆಗೂಡಿ ಬಾ, ಕಪ್ಪವನ್ನು ಕೊಡು. ಮುಂದೆ ಒದಗುವ ಬವರದಲ್ಲಿ ಪ್ರಥಮ ಸಾಲಿಗೆ ನಿಂತು ಯುದ್ಧ ಮಾಡುವ ಅವಕಾಶ ನಿನಗೆ. ಮೂಢನೆಂಬೆನೆ ನಿನ್ನ ರೂಢಿಯ ಭಟನ, ಮೂಢನೆಂಬೆನೆ ನಿನ್ನ ರೂಢಿಯ ಭಟನೆಂದು ಆಡುತ್ತೀಯರು ಗೆಲರು, ಭಟನೆಂದು ಆಡುತ್ತೀಯರು ಗೆಲರು. ಮಾಡದ ಯುದ್ಧವ ವಾಜಿದ ನಂಗಳ, ಮಾಡದ ಯುದ್ಧವ ವಾಜಿದ ನಂಗಳ, ಬೇಡಲು ದುಜನ ನೀನು. ಅರ್ಜುನ, ಭೂಪಾಲತನಯ, ಬದುಕಿನಲ್ಲಿ ಅನೇಕ ಬಿರುದುಗಳನ್ನು ಪಡೆದವನಂತೆ ನೀನು. ಅದರೊಂದಿಗೆ ನಾನೂ ಒಂದು ಹೆಸರನ್ನು ನಿನಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಯಾವುದಪ್ಪ ಅದು? ಮೂಢ. ಯಾಕಂದ್ರೆ ನಿನ್ನ ವರ್ತನೆಯೇ ಹಾಗೆ ನಿನ್ನನ್ನು ಕರೆಯಬೇಕೆಂದು ನನ್ನನ್ನು ಎಚ್ಚರಿಸುತ್ತಾ ಉಂಟು. ಹೌದೇ? ಇಲ್ಲದೆ ಇದ್ರೆ ಭೀಕರವಾದಂತಹ ಸಮರ ನಡೆದಿದೆ. ವೃಷಕೇತನೋ, ಪ್ರದ್ಯುಮ್ನನೋ, ಅನುಸಾಲ್ವನೋ ಮುಂತಾದವರೆಲ್ಲ ಮೈಮರೆತು ಮಣ್ಣಿಗೊರಗಿದ್ದಾರೆ. ಸರಿ. ಇಂತಹ ಸಮರವನ್ನು ಗೈದು ನಿಮ್ಮದ್ದಾದಂತಹ ಸೇನೆಯನ್ನು ಚಾನಾಹಾಣಿಗೊಳಿಸಿದಂತಹ ನನ್ನ ಎದುರಿನಲ್ಲಿ ಹುಡುಗ ಬೆಡಗಿನ ನುಡಿಯ ಕಟ್ಟಿಡು, ಹಯವ ಬಿಡು, ಕಪ್ಪವ ಕೊಡು ಅಂತ ಹೇಳುತ್ತಾ ಇದ್ದೀಯಲ್ಲ. ಪ್ರಾಯದಿಂದ ಕ್ಷತ್ರಿಯನನ್ನು ಜ್ಯೇಷ್ಠನೆಂದು ನಿರ್ಧರಿಸುವುದಲ್ಲವೇ ಅಲ್ಲ, ಯುದ್ಧ ವಿದ್ಯೆಯಲ್ಲಿ ಎಷ್ಟು ಪಳಗಿದವ ಮಾತ್ರವಲ್ಲ, ಎಷ್ಟು ಪರಿಣತಿ ಇದೆ ಎನ್ನುವುದರಿಂದಲೇ ನಮ್ಮ ಜಾತಿ ನಿರ್ಣಯ ಮಾಡುವುದು ಮಾತ್ರ ಅಲ್ಲ, ಹಿರಿಯವ ಕಿರಿಯವ ಎನ್ನುವುದನ್ನು ನಿರ್ಧರಿಸುವುದು. ಆ ಯುದ್ಧ ವಿದ್ಯೆಯಲ್ಲಿ ನಿನ್ನವರೆಲ್ಲವರಿಂದಲೂ ಹೆಚ್ಚಿನವ ಅಂತಾದ ಸ್ಥಿತಿಯಲ್ಲಿ ಹೀಗೆ ಕಪ್ಪ ಕೊಡುವಂತಹ ಮಾತನ್ನು ಆಡುತ್ತಾ ಇದ್ದೀಯಲ್ಲ, ಇದು ವಿಹಿತವಲ್ಲವಯ್ಯ. ಮೂಢನೆಂಬೆನೆ ನಿನ್ನ. ಈ ಅನುಮಾನ ಬರುವುದು ಯಾಕೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ಅನೇಕರು ನಿನ್ನನ್ನು ಒಪ್ಪಿಕೊಂಡವರಿದ್ದಾರೆ, ಅನೇಕ ಬಿರುದುಗಳನ್ನು ನಿನಗೆ ಕೊಟ್ಟವರೂ ಇದ್ದಾರೆ. ಆದ್ದರಿಂದ ಮೂಢನೆಂಬೆನೆ ಎಂಬಲ್ಲಿಗೆ ತಡೆದು ನಿಲ್ಲಿಸಿದ್ದೇನೆ. ಯುದ್ಧವನ್ನು ಮಾಡುವುದನ್ನು ಬದಿಗಿರಿಸಿ ಈ ರೂಪದಲ್ಲಿ ಉಪದೇಶ ಮಾಡುತ್ತಾ ಇದೆಯಲ್ಲ, ಏನು ಹೆದರಿಕೆಯೋ ನಿನಗೆ? ಅನುಮಾನವೋ, ಸಂಕೋಚವೋ? ಅದನ್ನೆಲ್ಲ ಅಭಿವ್ಯಕ್ತಗೊಳಿಸುವುದಕ್ಕೆ ಈ ರೂಪದಲ್ಲಿ ನೀನು ಆಡುತ್ತಾ ಇದೀಯೋ? ಯುದ್ಧ ಮಾಡುವಂತಹ ಆಸಕ್ತಿ ಉಂಟುಂತಾದರೆ ನಿನ್ನ ಸೇನೆಗೆ ಸೇರಿಕೊಳ್ಳಬೇಕಾದಂತಹ ಅವಶ್ಯಕತೆ ನಮಗಿಲ್ಲ. ಅರ್ಜುನನ್ನು ಎದುರಿಸಿದ ಯುದ್ಧವೇ ಯುದ್ಧ ಅಂತ ಬಯಸಿ ಬಂದವರು ನಾವು. ಆದುದರಿಂದ ಮೂಢತನದ ವ್ಯವಹಾರವನ್ನು ಬದಿಗಿಡು, ಮಾಡುತ್ತೀಯ ಯುದ್ಧ ಎನ್ನುವುದನ್ನು ಮುಂದಿಡು. ಸುಧನ್ವ, ಕೇವಲ ಶಬ್ದಗಳ ಮರೆಯಲ್ಲಿ ಹುದುಗಬೇಡ ಮಗು. ಇದು ದೊಡ್ಡ ನೀತಿ. ಭೂತಳದಲ್ಲಿ ಸಾರಿ ಕೊಲ್ಲುವುದಿದು ಭೂತಳದಲ್ಲಿ ಸಾರಿ ಕೊಲ್ಲುವುದಿದು ರಾಜನೀತಿಯ ಧರ್ಮವಿದು. ನೀ ತರಳನು ನಿನ್ನೊಳೊಲ್ಲೆ ರಣವನು, ನೀ ತರಳನು ನಿನ್ನೊಳೊಲ್ಲೆ ರಣವ, ನಿನ್ನ ತಾತನ ಕರೆಸಿ ಕೊಡು. ರಣದೇವತೆ ನಿಷ್ಕರುಣಿಯಪ್ಪ. ಹಿರಿಯವನೋ ಕಿರಿಯವನೋ ಎಂಬ ಭೇದಗಳಿಲ್ಲದೆ ಎಲ್ಲರನ್ನೂ ಎಲ್ಲವನ್ನೂ ನುಂಗಿ ನೊಣೆದು ತೇಗುವಂತ ಜಾಯಮಾನದವಳು. ಹಾಗಾಗಿ ಯುದ್ಧಕ್ಕೆ ಒದಗಿದ ಅರ್ಜುನನೇನು, ಸುಧನ್ವನೇನು, ಪ್ರಾಯದಲ್ಲಿ ಎಷ್ಟು, ಇದೆಲ್ಲ ಇಲ್ಲಿ ಅಳತೆಗೋಲು. ಹೋರಾಟದ ಮೂಲಕವಾಗಿ ತಾತ್ಕಾಲಿಕವಾದಂತಹ ವಿಜಯಕ್ಕೆ ಸಂಭ್ರಮಿಸುವ ಮೂಲಕವಾಗಿ ತಾನು ಇನ್ನೂ ಹೆಚ್ಚಿನದನ್ನು ಮಾಡಬಲ್ಲೆ ಎಂಬ ಹಾಗೆ ಬೀಗುವುದು ಯೌವನದ ಹುಮ್ಮಸ್ಸಿಗೆ ಸಹಜವೇ. ಹಾಗೆಂದು ಪ್ರಾಯ ಪ್ರಬುದ್ಧನಾಗಿ ಕುರುಕ್ಷೇತ್ರ ರಣಕ್ಷೇತ್ರವನ್ನು ಉತ್ತರಿಸಿ ಮಾಗಿದ ಮೈ ಮನಗಳುಳ್ಳ ನಾನು ಹಾಗೆಂದು ದುಡುಕುವ ಸ್ಥಿತಿಯಲ್ಲಿಲ್ಲ ಮಗು. ಈಚು ಬಲಿತರೆ ಮಿಡಿಯಾಗುತ್ತದೆ, ಮಿಡಿ ಬಲಿತರೆ ಕಾಯಾಗುತ್ತದೆ, ಕಾಯಿ ಬಲಿತರೆ ಹೀಗೆನ್ನುವ ಪ್ರಶ್ನೆಯನ್ನು ಮುಂದಿಟ್ಟಾಗ ನಿನ್ನಂತ ಪ್ರಾಯದ ಹುಮ್ಮಸ್ಸುಳ್ಳವರು ಅವಸರವಾಗಿ ಹಣ್ಣಾಗುತ್ತದೆ ಅಂತ ಹೇಳಿಬಿಡುತ್ತಾರೆ. ಯಥಾರ್ಥಕ್ಕೂ ಅದು ಬಲಿತ ಕಾಯಿಯೇ ಆಗಿಬಿಡುವುದು ಹೆಚ್ಚಿನ ಸಂದರ್ಭಗಳಲ್ಲಿ ನಿರೂಪಿತವಾಗುತ್ತದೆ. ಹಾಗಾಗಿ ಅದು
ಆಗಬೇಕಪ್ಪ. ಆ ಬಳಿಕ ಕಳಿತ ಹಣ್ಣು ಸ್ವಾದಿಷ್ಟಪೂರ್ಣ ಸ್ಥಿತಿಯಲ್ಲಿ ತೊಟ್ಟು ಕಳಚಿ ಬಿದ್ದಾಗ ಅದನ್ನು ತಿನ್ನುವಾಗ ಆಸ್ವಾದವೂ ಹೆಚ್ಚಿನದ್ದಾಗಿರುತ್ತದೆ. ನನ್ನ ಜೀವನದಲ್ಲಿ ಎಂತೆಂತಹ ಸಂಗರಗಳನ್ನು ನಾನು ಉತ್ತರಿಸಿದವನು, ಅಮೋಘವಾದುದನ್ನು ಸಂಗ್ರಹಿಸಿದವನು. ಅದೆಲ್ಲವನ್ನು ಚಂಪಕಾವತಿಯ ಸಮರಾಂಗಣದಲ್ಲಿ ಮುಂದಿಟ್ಟು ಹೋರಾಡಬೇಕಾದ ಪ್ರಮೇಯ ನನಗುಂಟೆ ಅಂತ ಯೋಚಿಸಿದ್ರೆ ಯಾವ ಕಾರಣಕ್ಕೂ ಇಲ್ಲ. ಕಾರಣ, ಕುರುಕ್ಷೇತ್ರ ರಣಕ್ಷೇತ್ರದಲ್ಲಿ ಯುದ್ಧ ಪ್ರಾರಂಭವಾಗುವ ಪೂರ್ವದಲ್ಲಿ ವನವಾಸದ ದಿನಗಳಲ್ಲಿ ಏನೇನನ್ನು ನಾನು ಸಂಗ್ರಹಿಸಿದ್ದೇನೋ ಅವುಗಳು ಎಲ್ಲವುಗಳನ್ನು ರಣಕ್ಷೇತ್ರದಲ್ಲಿ ಉಪಯೋಗಿಸುವ ಅಗತ್ಯ ನನ್ನ ಪಾಲಿಗೆ ಬೀಳಲಿಲ್ಲ. ಈಗ ಸಂಯಮದಿಂದ ಸೈರಣೆಯಿಂದ ಯುದ್ಧ ಪ್ರಸಕ್ತಿಯನ್ನು ತಪ್ಪಿಸುತ್ತಿರುವಂತಹ ನನ್ನ ಉದ್ದೇಶದಲ್ಲಿ ನೀನು ಮಾನವೀಯತೆಯನ್ನು ಸೌಜನ್ಯವನ್ನು ಗುರುತಿಸಬೇಕಪ್ಪ. ಈ ಭೂತಳದಲ್ಲಿ ಒಂದು ಹಿರಿದಾದ ನ್ಯಾಯ ಉಂಟು. ಕೇವಲ ಸೀಮೆ ಚೌಕಟ್ಟು ಎಂಬುದನ್ನು ಮೀರಿ ಎಲ್ಲರೂ ಅನುಸರಿಸಬೇಕಾದಂತಹ ಮಹಾನ್ ಪಂಥವದು. ತ್ರೇತಾಯುಗದಲ್ಲಿ ರಾಮಭದ್ರ ರಾವಣನ ಕುರಿತಾಗಿ ತೋರಿದಂತ ಔದಾರ್ಯ, ಶತ್ರುವೇ ಹೌದಾದರೂ ಹೇಳದೆ ಕೊಲ್ಲಬೇಕಾದಂತ ಆತತ್ತಾಯಿಯಂತ ದೋಷ ಹೊಂದಿದ್ದರು ಅವನ ಬಗ್ಗೆಯೂ ಸಹಾನುಭೂತಿಯಿಂದ ಒಳಿತಿನ ದಾರಿಗೆ ಹಚ್ಚುವಂತ ಪ್ರಯತ್ನ, ಅದನ್ನೇ ಸಾಮಕ್ರಿಯೆ ಅಂತ ಕರೆದದ್ದು. ಆ ಸಾಮಕ್ರಿಯೆಗೆ ನಾನು ಉದ್ಯೋಗಿಸುತ್ತಿದ್ದೇನೆ. ನಿನ್ನಂತವನನ್ನು ತಡೆದು ಯುದ್ಧದಿಂದ ವಿರಹಿತನನ್ನಾಗಿ ಮಾಡಿದರೆ ಆ ಮೂಲಕವಾಗಿ ಎಳೆಯ ತರುಣನೋರ್ವನನ್ನು ಉಳಿಸಿದ ಪುಣ್ಯ ನನ್ನ ಪಾಲಿಗೆ ಪ್ರಾಪ್ತಿಯಾಗುತ್ತದೆ. ಯುದ್ಧವೇ ಬೇಕು ಅಂತಾದರೆ, ಆ ಯುದ್ಧವನ್ನು ತಪ್ಪಿಸುವುದಕ್ಕೆ ಸಾಧ್ಯ ಅಂತಾದರೆ ನಿನ್ನ ತಂದೆಯನ್ನು ಇಲ್ಲಿಗೆ ಕಳುಹಿಕೊಡು. ವಯೋಮಾನದಲ್ಲಿ ಅರ್ಜುನನಿಗೆ ಪ್ರತಿದ್ವಂದಿಯಾಗಿ ನಿಲ್ಲಬಲ್ಲ, ಪ್ರಾಯದಿಂದ ಸಮತೆಯುಳ್ಳವನಾದ ಅವನ ಜೊತೆಗೆ ನಾನು ಹೋರಾಟವನ್ನು ಮಾಡಬಹುದಾಗುತ್ತದೆ. ಹಾಗಾಗಿ ನೀನು ಯುದ್ಧಕ್ಕಾಗಲಿಕ್ಕಿಲ್ಲ, ನಿನ್ನ ತಂದೆಯನ್ನು ಕಳುಹಿಕೊಡಪ್ಪ. ನೀನು ಕೇವಲ ಬೆಳೆದ ಕಾಯಾಗಿದ್ದೀಯೇ ಹೊರತು ಮಾಗಿದ್ದು ಅಥವಾ ಪಕ್ವವಾದದ್ದು ಆಗಲಿಲ್ಲ. ಆ ಕಾರಣದಿಂದಲೇ ಹೀಗೆ ಯುದ್ಧಕ್ಕೆ ಬಂದು ಇಷ್ಟು ಮಂದಿಯನ್ನು ಹೊಡೆದುರುಳಿಸಿದಂತಹ ನನಗೆ ನೀತಿಯ ಮಾತನ್ನು ಉಪದೇಶ ಮಾಡುವುದಕ್ಕೆ ಮುಂದಾಗಿದ್ದಿ. ಅದರ ಅವಶ್ಯಕತೆ ನನಗಿಲ್ಲವ. ನನ್ನ ಅಪ್ಪನನ್ನು ಭರಿಸುವಂತಹ ಅವಶ್ಯಕತೆಯೂ ಈ ಕಾಲಕ್ಕಿಲ್ಲ. ಅವರು ಬಂದಾರು ಎಂದು ನಾನೇನು ಎನ್ನುವುದು ಇತ್ಯರ್ಥ ಆದ ಮೇಲೆ ಬಂದಾರು. ಮೊದಲು ಬರುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಸಾಮಾನ್ಯವಾದಂತಹ ಜಗಲಿಯೇರುವುದಕ್ಕೆ ಸಾಧ್ಯ ಇಲ್ಲದವನೊಬ್ಬ ಮೇರುವಿನಿಂದ ಆಚೆಗೆ ಜಿಗಿದು ಹಾರುತ್ತೇನೆ ಅಂತ ಹೇಳಿದ ಹಾಗೆ ನನ್ನನ್ನೇ ನೀನು ಗೆಲ್ಲಿಲ್ಲ, ನನ್ನಪ್ಪನನ್ನು ನೋಡುತ್ತೇನೆ, ಅವನಲ್ಲಿ ಮಾತಾಡುತ್ತೇನೆ ಅಂತ ಆಡುತ್ತಿದ್ದೀಯಲ್ಲ. ಆ ಮಾತು, ಆ ಪೊಳ್ಳು ಭರವಸೆಗಳೆಲ್ಲ ಬೇಕಾಗಿಲ್ಲ. ಇದ್ಯಾವುದನ್ನು ನಂಬುವವನಲ್ಲ ನಾನು. ನಿನ್ನ ಉಪದೇಶವನ್ನು ಕೇಳಿಕೆ ಬಂದದ್ದಲ್ಲ. ಕದನ ಕಣದಲ್ಲಿ ನೀನೇನು ಎನ್ನುವುದನ್ನು ನೋಡೋಣ. ಹಾಗೇ ನಿರೂಪಿತವಾಗಲಿ ನೋಡುವ ಫಲಿತಾಂಶ. ಫಲ ಫಲ ವೀರನೇ. ಏನು ಶಿವನಲ್ಲಿ ಕಾದಾಟವನ್ನು ಮಾಡಿದವ, ಅಗ್ನಿಗೆ ಆಹುತಿಯನ್ನು ಕೊಟ್ಟವ ನೀನು, ಅನೇಕ ಕಾರ್ಯಗಳನ್ನೆಲ್ಲ ಮಾಡಿ ಜಗದ್ವಿಖ್ಯಾತನೆಂದೇ ಆದವ, ಮೂರ್ಲೋಕದ ಗಂಡ ಅಂತ ಒಂದು ಹೆಸರುಂಟ ನಿನಗೆ. ಎಲ್ಲಿ ಉಂಟೋ ನಿನ್ನ ವಿಕ್ರಮ? ಹಬ್ಬ ನೋಡ್ಪುದೇನು, ನೆಲನೋಟಕನಾಗಿದ್ದಿ, ಅಲ್ಲಿ ಏನನ್ನು ಹುಡುಕುತ್ತಾ ಇದ್ದಿ. ಅದರ ಬದಲು ನನ್ನನ್ನು ನೋಡು. ನಿನಗೆ ಶೌರ್ಯ ಇದ್ರೆ ಕೆಚ್ಚಿದ್ರೆ. ಶಿವನಲ್ಲಿ ಕಾದಾಟ ಮಾಡಿದಂತಹ ನಿನ್ನ ಶೌರ್ಯವು ಇಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಅಲ್ಲ, ದಾನವರಾದಂತಹ ನಿವಾತ ಕವಚರನ್ನು ಗೆದ್ದಂತಹ ವಿಕ್ರಮವು ಇಲ್ಲಿ ಉಪಯೋಗಕ್ಕೆ ಬರುವಂತಿಲ್ಲ. ಯಾವುದೂ ಇಲ್ಲದೆ ನೆಲನೋಟಕನಾದಂತಹ ಸ್ಥಿತಿಯಲ್ಲಿ ನಿನ್ನನ್ನು ರಕ್ಷಿಸುವುದಕ್ಕೆ ಯಾರಿದ್ದಾರೋ ನೋಡುವ, ಅವನನ್ನು ಕರೆಸು. ಬರುವುದಿದ್ರೆ ಅವ ಏನು ನನ್ನ ಸೂತನೂ ಅಳಿದನೆ. ವ್ಯಜಿಸಿ ಸೂತನಳಿಯೇ ಸಾರಥಿಗೆ ಎನ್ನುತ್ತಾನೆ ಗೈದೋ. ವ್ಯಜಿಸಿ ಸೂತನಳಿಯೇ ಸಾರಥಿಗೆ ಎನ್ನುತ್ತಾನೆ ಗೈದು. ಅತುಳ ಬಲ ಕಿರೀಟಿ ಮಹಾರಥದಿ ಗಜರುತ. ಹಾ ಶಿವನೇ, ನನ್ನ ಬಗ್ಗೆ ವಿಶೇಷವಾದಂತ ಮಮತೆಯುಳ್ಳವನಾದಂತ ನೀನು ನನ್ನನ್ನು ಮೆಚ್ಚಿ ಮಹಾನಸ್ತ್ರವನ್ನು ಕರುಣಿಸಿದವನು. ಓ ಪಶುಪತಿಯೇ, ಎಂತಹ ಸ್ಥಿತಿಗೆ ನಾನು ಒಳಗಾಗಿ ಬಿಟ್ಟೆ. ನನ್ನ ಸೂತನನ್ನು ಆಧರಿಸಿ ಯುದ್ಧದಲ್ಲಿ ಗೆಲ್ಲುತ್ತೇನೆ ಅಂತ ಹೊರಟ್ರೆ ಅದೇ ಸೂತನನ್ನು ಬಾಣಪ್ರಯೋಗದ ಮೂಲಕವಾಗಿ ಈ ಸುಧನ್ವನು ಕೊಂದು ಕೆಡಹಿದನಲ್ಲ. ಈಗ ಅರ್ಥವಾಗುತ್ತದೆ. ನನ್ನ ರಥದ ಮುಂಭಾಗ ಆ ವಿಶಿಷ್ಟವಾದಂತ ಸ್ಥಾನ ತೆರವಾಗಿ ಹೋದಾಗ, ಶೂನ್ಯ ಆವರಿಸಿದಾಗ ಈ ಪಾರ್ಥನ ಒಂಟಿ ಪ್ರಜ್ಞೆ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುವುದು ವಾಡಿಕೆ. ಇಲ್ಲೂ ಅದು ಸತ್ಯವೇ ಆಗಿಬಿಟ್ಟಿತಲ್ಲ. ನನ್ನ ಸೂತನು ಅಳಿದು ಹೋದಾಕ್ಷಣ
ಸಾಮ್ರಾಜ್ಯ ಇಲ್ಲದೆ ಹೋದಾಗಲೂ ವ್ಯತಿಸದ ನಾನು, ಪ್ರತಿಜ್ಞೆಯನ್ನು ಪೂರೈಸುವುದಕ್ಕೆ ಸಾಧ್ಯವಾಗದೆ ಹೋದಾಗಲೂ ವ್ಯತಿಸದ ನಾನು ಸೂತನಿಲ್ಲದೆ ವ್ಯತಿಸುತ್ತಿದ್ದೇನೆ. ಹಾಗಾದರೆ ನನ್ನ ಜೀವನ ರಥದ ಮುಂಭಾಗದಲ್ಲಿ ಕುಳಿತು ನನ್ನ ಇಂದ್ರಿಯಗಳೆಂಬ ಕುದುರೆಗಳನ್ನು ಹಿಡಿದು ನಿಯಂತ್ರಿಸುವ ಮಹಾನುಸಾರಥಿಯಾದ ಆ ಕೃಷ್ಣನು ಅಲ್ಲದೆ ಮತ್ತೊಬ್ಬನು ನನ್ನನ್ನು ರಣಕಣದಲ್ಲಿ ಮುನ್ನಡೆಸುವುದಕ್ಕೆ ಅಶಕ್ತನು. ಅವನನ್ನೇ ಧ್ಯಾನಿಸುತ್ತೇನೆ. ಕೃಷ್ಣ, ಅಚ್ಯುತ, ಜನಾರ್ದನ, ಮುಕುಂದ, ಮುರಹರೆ, ಗರುಡಧ್ವಜ, ಕಾಪಾಡು ಕಾಪಾಡು ಕಾಪಾಡು. ಅರ್ಜುನನು ಧ್ಯಾನಿಸಲರಿದನಚ್ಯುತ ನಿಭಾಪುರದೊಳು ಧರ್ಮಜಗೆ ಒರೆದು ಧೈರ್ಯವ ತಮಗದಿಂದಲೇ ಗರುಡ ವಾಹನನಾಗೆ. ಯಾರದು ಈ ಧ್ವನಿ? ಯಾರಿಂದ ನಡೆಯುತ್ತಾ ಇದೆ ನನ್ನ ಕುರಿತಾದಂತಹ ಧ್ಯಾನ? ಓಹೋ, ಸುಪರಿಚಿತವಾದಂತಹ ಸ್ವರ, ಆದರೆ ಖಿನ್ನತೆಯಿಂದ ಕೂಡಿದೆ. ಅರ್ಜುನ ಕುದುರೆಯನ್ನು ಹಿಂಬಾಲಿಸಿ ಹೋದವನು ಗೆದ್ದು ಬರ್ತಾನೆ ಅಂತ ಸಂತೋಷದ ಇದ್ದಂತಹ ಎಲ್ಲರಿಗೂ ಈ ವೃತ್ತಾಂತ ತಿಳಿದರೆ ದುಃಖ ಆಗುವುದೇ ಹೌದು. ಧರ್ಮರಾಜನ ಒತ್ತಿನಲ್ಲಿ ಕುಳಿತಂತಹ ನಾನು ಅರ್ಜುನ ಧ್ವನಿಯನ್ನು ಕೇಳಿ ಎದ್ದು ನಿಂತಾಗ ನನ್ನ ಮುಖ ನೋಡಿ ಆಶ್ಚರ್ಯ ಪ್ರಕಟ ಮಾಡ್ತಾನೆ. ಅವನಿಗೆ ಹೇಳಿದೆ, ನಾನು ಒಂದು ಗಳಿಗೆ ಈ ಸ್ಥಳದಿಂದ ಹೋಗಬೇಕಾಗಿದೆ, ದೂರದಲ್ಲಿ ಪಾರ್ಥನಿರುವ ಕಡೆಗೆ ಹೋಗುವುದು ಕರ್ತವ್ಯ. ದುಃಖವಾಯಿತವನಿಗೆ, ಭಯವಾಯಿತವನಿಗೆ. ಧೈರ್ಯ ಹೇಳಿದ್ದೇನೆ, ನಾನಿದ್ದೇನಯ್ಯ, ಎಂಥ ಸಮಸ್ಯೆ ಇದ್ದರೂ ಪರಿಹಾರ ಮಾಡಿ ನಿನ್ನನ್ನು ವಿಜಯದ ಅಂಚಿಗೆ ಕೊಂಡು ಹೋಗ್ತೇನೆ, ನಿನ್ನ ಅಶ್ವಮೇಧ ಪೂರ್ಣವಾಗುವುದಕ್ಕೆ ನಾನೂ ಕಾರಣನಾಗ್ತೇನೆ ಅಂತ ಹೇಳಿ ಹೊರಟಿದ್ದೇನೆ. ಗರುಡನನ್ನು ಸ್ಮರಿಸಿದಾಕ್ಷಣ ಆತ ಬಂದಿದ್ದಾನೆ. ಸುಧನ್ವನ ಪ್ರಕರಣದಲ್ಲಿ ಹತಪ್ರಭನಾಗಿರುವಂತಹ ಅರ್ಜುನಿಗೆ ಪ್ರಭೆಯನ್ನು ತುಂಬಿ ಅನುಗ್ರಹವನ್ನು ಮಾಡಿ ಪ್ರಸಂಗವನ್ನು ಮುಗಿಸುವಂತಹ ಹೊಣೆಗಾರಿಕೆ ನನ್ನ ಮೇಲೆ ಇದೆ. ಆದ್ದರಿಂದ ಗಗನ ಮಾರ್ಗದಲ್ಲಿ ಸಾಗಿ ಬಂದಿದ್ದೇನೆ, ರಣಕ್ಷೇತ್ರಕ್ಕೆ ಬಂದಿದ್ದೇನೆ. ಗರುಡನ ರೆಕ್ಕೆಯ ಗಾಳಿಯಿಂದ ಮೈಮರೆತು ಬಿದ್ದವರೆಲ್ಲ ಎದ್ದಿದ್ದಾರೆ, ನನ್ನನ್ನು ಕಂಡು ಜಯಘೋಷ ಮಾಡ್ತಾ ಇದ್ದಾರೆ. ಕೃಷ್ಣ ಅಂತ ಕಣ್ಮುಚ್ಚಿ ನಿಂತಹ ಇವನನ್ನು ನೋಡಬೇಕಾಗಿದೆಯಲ್ಲ. ಅರ್ಜುನ ದೇವ ಬಂದಿದ್ದೇನಯ್ಯ. ಹೌದಪ್ಪ, ಜಯ 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 ಜಯ. ಇಲ್ಲಿ ಏನ್ ನಡೆಯಿತು, ಏನಾಯ್ತು ಇದನ್ನು ನಾನು ಆಗಲೇ ತಿಳಿದವನು. ಆದ್ರಿಂದ ವಿವರಣೆ ಬೇಡ. ನೀನು ಯೋಧ, ಹೌದು, ಮಹಾರಥಿ, ಕುರುಕ್ಷೇತ್ರದ ಮಹಾರಣ ಪಂಡಿತ. ನೀನು ನಿನ್ನ ರಥದಲ್ಲಿ ಸಾರಥಿ ಇಲ್ಲದೆ ವ್ಯಥಿಸಿದೆಯಾ? ನನ್ನಂಥ ಸಾರಥಿಯನ್ನು ಪಡೆದ ನೀನು ಅನ್ಯ ಸಾರಥಿಯ ಕುರಿತು ಯೋಚನೆ ಮಾಡಿದ್ದು ಇಲ್ಲಿಯವರೆಗೆ ಸರಿ, ಇನ್ನು ಸರಿಯಾಗುವುದಿಲ್ಲ. ನನ್ನ ಸ್ಥಳವನ್ನು ನಾನು ಆಯ್ದುಕೊಂಡಿದ್ದೇನೆ, ನಿನ್ನನ್ನು ಅಪ್ಪಿ ಯುದ್ಧಕ್ಕೆ ಸಿದ್ಧನಾಗುವಂತ ಒಪ್ಪಿಗೆ ಕೊಟ್ಟಿದ್ದೇನೆ. ಏನಾಗ್ತದ ಮುಂದೆ ನೋಡೋಣ, ಇಬ್ಬರು ಸೇರಿ ನಿಭಾಯಿಸೋಣ ಪ್ರಸಂಗವನ್ನು. ಆದೀತು ದೇವ. ಇದೇನಿದು? ಕಂಡು ಪುಳಕೋತ್ಸವದೇ, ಕಂಡು ಪುಳಕೋತ್ಸವದ ಹರುಷದಿ ದಿಂಡು ಕೆಡದುರೆ ನಮಿಸಿ ತನ್ನಯ ಗಂಡು ತನಗಿದು ಸಾಕು, ತನ್ನಯ ಗಂಡು ತನಗಿದು ಸಾಕು ಸಾಕೈ ಕಂಡ ಕೆಲಸ. ಚಂಪಕಾವತಿಯ ಮಣ್ಣಿನ ಮಕ್ಕಳ ಪಾಲಿಗೆ ವಿಜಯವಾಯಿತು ಎನ್ನುವಂತಹ ಘೋಷಣೆ, ಕೂಗು ಕೇಳಿಸುತ್ತಾ ಇತ್ತು. ಅರ್ಜುನನ ಕಡೆಯಿಂದ ಒಬ್ಬರೂ ಯಾವುದೇ ಜಯ ಘೋಷವನ್ನು ಉದ್ಗರಿಸುವಂತಹ ಧ್ವನಿಯೂ ಕೇಳಿಸುತ್ತಿರಲಿಲ್ಲ. ಆ ಕಡೆ ನೀರವವಾಗಿತ್ತು, ಇಲ್ಲಿ ವಿಜಯದ ಘೋಷ ಕೇಳಿಸುತ್ತಾ ಇತ್ತು. ಇಂತಹ ಸನ್ನಿವೇಶದಲ್ಲಿ ಒಂದು ಕ್ಷಣ ಕಳೆದರೆ ಮತ್ತೆ ಕೇಳುತ್ತಿರುವುದೇನು? ಆ ಕಡೆಯಿಂದಲೂ ಘೋಷಣೆ ಕೇಳುತ್ತಾ ಉಂಟು. ಹೋ ಹೋ ಹೋ, ಹೌದು, ಅರ್ಜುನನ ವರೂಥವನ್ನು ನೋಡಿದರೆ ಮೊದಲ ಸಾರಥಿ ನನ್ನ ಬಾಣದ ಆಘಾತಕ್ಕೆ ತುತ್ತಾಗಿ ಸತ್ತು ಹೋಗಿದ್ದಾನೆ. ವಿಶ್ವಸಾರಥಿಯೇ ಬಂದು ಇಲ್ಲಿ ಕುಳಿತಿದ್ದಾನೆ. ಎಳೆವರೆಯದಿಂದ ಯಾವಾತನನ್ನು ಮನೋಮಂದಿರದಲ್ಲಿ ಸ್ಥಾಪಿಸಿಕೊಂಡು ಪೂಜಿಸುತ್ತಾ ಇದ್ದೇನೋ ಅಂತಹ ದಿವ್ಯ ಮಂಗಳ ಮನೋಹರ ಮೂರ್ತಿಯ ಸ್ಥಾಪನೆ ಪಾರ್ಥನ ವರೂಥದಲ್ಲಿ ಆಗಿದೆ. ಬನ್ನಿ ಚಂಪಕಾವತಿಯ ಸತ್ಪ್ರಜೆಗಳೇ, ಅಲ್ಲ ಓ ನಮ್ಮ ಮಣ್ಣಿನ ಮಕ್ಕಳೇ, ಅಲ್ಲ ನಮ್ಮ ಮನೆತನದ ನಮ್ಮ ಬಂಧುಗಳೇ, ಶ್ರೀಕೃಷ್ಣ ದರ್ಶನದ ಭಾಗ್ಯವನ್ನು ನಮ್ಮ ಜನ್ಮಭೂಮಿಯಲ್ಲಿ ಒದಗಿಸಿಕೊಡಬೇಕು ಅಂತ ಹೇಳಿ ನನ್ನನ್ನು ಆಶೀರ್ವದಿಸಿ ಕಳುಹಿಕೊಟ್ಟಂತಹ ನನ್ನ ಹಿರಿ ಕಿರಿಯರೆಲ್ಲವರು ಬನ್ನಿ, ನೋಡಿ, ಬನ್ನಿ ಬನ್ನಿ. ಆನಂದ ಪುಳಕದ ಉತ್ಸವ. ಮೈಮರೆತಿದ್ದೇನೆ ನಾನು. ನನ್ನ ದೇಹವನ್ನು ದಂಡದ ರೂಪದಲ್ಲಿ ಆತನ ಪಾದಕ್ಕೆ ಸಮರ್ಪಣೆ ಮಾಡುವುದು ನನಗೆ ಕರ್ತವ್ಯ. ಓ ಚತುರ್ಮುಖ ಜನಕ, ಚಾರು ಚರಿತ, ಚಿದಾನಂದ, ಚೀರಾಂಬರಜ್ಞೇಯ, ಚ್ಯುತಿದೂರ, ಚೂಡಬರ್ಹಶೋಭಿತ ಚೇತನ ಸ್ವರೂಪ, ಚೈದ್ಯ ಮಥನ, ಚೌರ್ಯಕೃತ ಲೀಲಾ, ಇದೋ ನಿನ್ನನ್ನು ಮತ್ತೊಮ್ಮೆ ಇನ್ನೊಮ್ಮೆ ನಮಿಸುತ್ತಿದ್ದೇನೆ. ನಿನ್ನ ಈ ಸ್ವರೂಪವನ್ನು ನನ್ನ ದೇಹದಲ್ಲಿ ಆವಾಹಿಸಿಕೊಳ್ಳುತ್ತಾ ಇದ್ದೇನೆ. ಪುಳಕದ ಉತ್ಸವ ನನಗೆ
ದೇವರೇ, ಏನಪ್ಪ? ಕೇವಲ ಸಂತೋಷದಲ್ಲಿ ಮೈಮರೆತು ಉಳಿಯುವುದಕ್ಕೆ ಇದು ಕಾಲವಲ್ಲ. ಮತ್ತೆ ನನಗೂ ಅರ್ಜುನನಿಗೂ ಭೀಕರವಾದಂತಹ ಸಮರ ನಡೆದಿತ್ತು. ಒಂದು ಕ್ಷಣಕ್ಕೆ ಅದು ತಟಸ್ಥವಾಯಿತು. ನಿನ್ನ ಬರೋಣದಿಂದ ಮತ್ತೆ ಉತ್ಸಾಹ ಆ ಕಡೆಯಲ್ಲಿ ಎದ್ದು ನಿಂತಿದೆ ಅಂತ ನಮಗೆ ಅರ್ಥವಾಗುತ್ತಾ ಉಂಟು. ಹೌದು. ಹಾಗಿದ್ರೆ ಇಲ್ಲಿ ನಾವು ಗೈಯಬೇಕಾದದ್ದೇನು? ಏನು? ಅವನನ್ನು ಮತ್ತೊಮ್ಮೆ ಯುದ್ಧದ ಭೂಮಿಗೆ ಉದ್ಯುಕ್ತನನ್ನಾಗಿಸುವ ಹಾಗೆ ನೀನು ಪ್ರಚೋದಿಸಬೇಕು. ಅಂತಹ ಒಂದು ಧೈರ್ಯ ಅವನಿಗೆ ಉಂಟು ಅಂತಾದ್ರೆ ಯಾಕಪ್ಪ ಸುಮ್ಮನುಳಿದಿದ್ದಾನೆ? ಪ್ರತಿಜ್ಞಾಬದ್ಧನಾಗಿ ಗೆಲುವು ನಿನ್ನನ್ನು ಮೂರು ಬಾಣದೆ, ಗೆಲುವು ನಿನ್ನನ್ನು ಮೂರು ಬಾಣದೆ ಕೊಲಲರಿಯದಾನು ಉಳಿದನು ಅದೊಡೆ ಇಳಿಯುಳದಿ ಕಿಲ್ಬಿಷರ ಗತಿಗ ನಿಳಿವೆನೆಂದ ಎಲ್ಲವ ಸುಧನ್ವ, 3 ಬಾಣಗಳಿಂದ ನಿನ್ನನ್ನು ಕೊಲ್ಲದೆ ಹೋದರೆ ಈ ಪೃಥ್ವಿಯಲ್ಲಿ ದಟ್ಟ ದರಿದ್ರನೋರ್ವನಿಗೆ, ಮಾನಸಿಕವಾಗಿ ಅತಿ ಕಿಲ್ಬಿಷನೋರ್ವನಿಗೆ ಯಾವ ಪಾಪ ಹೊದ್ದುವುದೋ ಅಂತಹುದೇ ಪಾಪ ನನ್ನನ್ನು ಅಂಟಿಕೊಳ್ಳಲಿ. ಇತ್ತ ಕೇಳಲು ಪಾರ್ಥ, ಇತ್ತ ಕೇಳಲು ಪಾರ್ಥ, ನೀಡಿಸು ವಸ್ತ್ರ ಮೂರರ ನಡುವೆ ನಾನು ಕತ್ತರಿಸದಿಡೆ, ಕತ್ತರಿಸಡಿ ಕೃಷ್ಣರಾಯನ ಭಕ್ತನಲ್ಲ. ಅರ್ಜುನ, ಪ್ರತಿಜ್ಞಾಬದ್ಧನಾದಂತಹ ನೀನು ಪ್ರಯೋಗಿಸುವ 3 ಬಾಣಗಳನ್ನು ಪಥ ಮಧ್ಯದಲ್ಲೇ ಖಂಡಿಸದೇ ಇದ್ರೆ ಕೃಷ್ಣನ ಭಕ್ತ ಎನ್ನುವುದು ಸುಳ್ಳಾಗಿ ಹೋಗಲಿ. ಏನು? ಹಾ ಅರ್ಜುನ, ಏನೋ ಇದು? ಏನಾಯಿತು ದೇವ? ಮದವರಿಯದೆ ಭ್ರಮಿಸಿ ನುಡಿದೆ, ಮದವರಿಯದೆ ಭ್ರಮಿಸಿ ನುಡಿದೆ ಭಾಷೆಯ ತೆರದಿ, ಜಯದ್ರಥನ ಕತೆ ಬಂದೊದಗಿದಲ್ಲ, ಅತಿ ಸತ್ಯ ಸಾಧು ಸೂನೃತ ಸಾಹಸಿಗನೀತ, ಇವನ ಮತಿಸುವಡ ದಾರಿಗಳವಲ್ಲ. ಅರ್ಜುನ ದೇವ, ನಿನ್ನ ಅವಸರ ಬುದ್ಧಿಯನ್ನು ಯಾವಾಗ ನೀನು ಬಿಡ್ತೀಯೋ ನನಗಂತೂ ತಿಳಿಯಲಿಲ್ಲ. ನಾನು ಬರಬೇಕಾದ್ರೆ ಪ್ರಸಂಗ ಏನಾಗಿತ್ತು ಅಂತ ಅಷ್ಟು ಬೇಗ ಮರೆಯೋದು ನೀನು? ಅಂದ್ರೆ ನಿನ್ನ ರಥದಲ್ಲಿ ನಾನು ಕುಳಿತ ಮಾತ್ರಕ್ಕೆ ಸತ್ತು ಹೋದ ಸಾರಥ್ಯ ಜಾಗಕ್ಕೊಂದು ಜನ ಬಂತು ಅಂತಲೇ ತಿಳ್ಕೊಂಡ್ಯಾ ನೀನು? ಅಷ್ಟಲ್ಲ ದೇವ. ಅಷ್ಟಲ್ಲ ಅಂತಾದ್ರೆ ಅವನ್ ನನ್ನಲ್ಲಿ ಮಾತಾಡುವಾಗ ನೀನ್ ಯಾಕೆ ಮಧ್ಯೆ ನುಗ್ಗಬೇಕಾಗಿತ್ತು ಅಂತ. ಆದರೆ ಪ್ರೇರಣೆ ನನಗೇ ಕೊಟ್ಟ ಹಾಗಿತ್ತು. ನಾನಿದ್ದೇನಲ್ಲ, ನಾನು ಬಂದ ಮೇಲೆ ಸಾರಥ್ಯಕ್ಕಾಗಿ ಬಂದದ್ದಲ್ಲ, ರಕ್ಷಣೆಗಾಗಿ ಬಂದದ್ದು ಕೃಷ್ಣ. ಆದ್ರಿಂದ ಅವನನ್ನು ಒಂದು ಮತ ಕೇಳೋಣ, ಅಭಿಪ್ರಾಯ ಕೇಳೋಣ ಅಂತ ಯೋಚಿಸಬಹುದಾಗಿತ್ತಲ್ಲ. ನೀನು ಯೋಚಿಸಲಿಲ್ಲ, ಅವಸರ ಮಾಡಿದೆ. ನೀನು ಕಿಲ್ಬಿಷರ ಗತಿ ಅಂತ ಹೇಳಿದೆ. ಅವನನ್ನು ಸೋಲಿಸದೇ ಇದ್ರೆ, ಬಾಣ ಕತ್ತರಿಸದೇ ಇದ್ರೆ. ಅವನೇನು ಹೇಳಿದ? ನೀನು ಬಿಡುವಂತಹ ಬಾಣಗಳನ್ನು ಕತ್ತರಿಸದೇ ಇದ್ರೆ ಕೃಷ್ಣನ ಭಕ್ತ ಅಲ್ಲ. ಹೌದು, ನೋಡಿದೆವು. ನನಗೆ ಗಂಡಾಂತರ ಅಲ್ವೋ ಇದು? ಪ್ರತ್ಯೇಕವಾದ ಭಾಷೆ. ಅವ ಯಾರು? ಅವ ಆ ಭಾಷೆಯನ್ನಾಡಿದ್ರೆ ಕೃಷ್ಣನಿಗೆ ಹೊಣೆಗಾರಿಕೆ ಎಷ್ಟು ಬರ್ತದೆ ಅಷ್ಟಾದ್ರೂ ಯೋಚಿಸಬೇಕೋ ಬೇಡು? ಏನಪ್ಪ, ಈ ಪ್ರಪಂಚದಲ್ಲಿ ನೀನೊಬ್ಬನೇ ನನಗೆ ಭಕ್ತ ಅಂತ ತಿಳ್ಕೊಂಡ್ಯ? ಅಲ್ಲ ದೇವ. ಅವ ಅಲ್ಲ ಅಂತೇನಾದ್ರೂ ನಿನಗೆ ಯಾರಾದ್ರೂ ಹೇಳಿದ್ರು? ಚಂಪಕಾವತಿಯಲ್ಲಿ ವೈಷ್ಣವರೇ ತುಂಬಿದ್ದಾರೆ. ಕೃಷ್ಣನ ವರ್ತಮಾನ ಕಾಲದ ಲೀಲೆಯನ್ನು ಹಾಡಿ ಹೊಗಳುವರಿದ್ದಾರೆ ಇಲ್ಲಿ. ಅವರ ಮಧ್ಯದಿಂದ ಮೂಡಿ ಬಂದವನಿವನು. ನೀನು ಅವಸರ ಮಾಡಿದೆ, ಪ್ರತಿಜ್ಞೆ ಮಾಡಿಬಿಟ್ಟೆ. ಅಲ್ಲಯ್ಯ, ಸೈಂಧವನ ಪ್ರಕರಣದಲ್ಲೂ ಇದೇ ಅಲ್ವೋ ಮಾಡಿದ್ದು ನೀನು? ಕುರುಕ್ಷೇತ್ರದ ಪ್ರಸಂಗ. ಹೌದು. ನನ್ನ ಹತ್ರ ಕೇಳಿ ಪ್ರತಿಜ್ಞೆ ಮಾಡಿದೀಯಾ? ಇಲ್ಲ. ನಿನ್ನನ್ನು ಉಳಿಸುವುದಕ್ಕಾಗ ಎಷ್ಟು ಕಷ್ಟ ಆಗಿತ್ತು. ಆದ್ರೂ ನಿನ್ನನ್ನು ಉಳಿಸಿದೆ, ಅವನನ್ನು ಯಮಲೋಕಕ್ಕೆ ಕಳುಹಿಸಿದೆ. ಅದು ಒಂದು ರೀತಿಯಲ್ಲಿ ಸುಲಭ ಆಯಿತು. ಇದು ಸುಲಭ ಆಗುವುದಿಲ್ಲ. ಸುಧನ್ವ ಸಾಮಾನ್ಯನಲ್ಲ. ಅನ್ಯ ಚಿಂತೆಯನ್ನು ಉಳಿದು ನನ್ನನ್ನೇ ನಂಬಿದವನು, ಏಕಪತ್ನಿ ವ್ರತಸ್ಥನು, ಕೃಷ್ಣ ದರ್ಶನದಿಂದ ಪುಳಕಿತನಾದವನು. ಕೃಷ್ಣ ಅನುಗ್ರಹ ಮಾಡ್ತಾನೆ ಎಂಬ ನಂಬುಗೆಯಿಂದ ನೀನು ಬಿಡುವಂತಹ ಬಾಣಗಳನ್ನು ಕತ್ತರಿಸದೇ ಇದ್ರೆ ಕೃಷ್ಣನಿಗೆ ನಾನು ಭಕ್ತನಲ್ಲ ಅಂತ ಆಗ್ತೇನೆ ಅಂತ ಹೇಳ್ತಾನೆ. ನೋಡಿದೀಯಾ, ನಿನ್ನನ್ನು ಮೊದಲೇ ಕಾಪಾಡಬೇಕು ಎಂಬ ಪ್ರತಿಜ್ಞೆ ಉಳ್ಳವನು ನಾನು. ಅವನಂತೂ ನನ್ನನ್ನು ನಂಬಿದವನು. ಯಾರನ್ನು ಹಿಡೀಲಿ, ಯಾರನ್ನು ಬಿಡ್ಲಿ, ಇಬ್ಬರೂ ಸೇರಿಕೊಂಡು ನನ್ನನ್ನು ಎಂಥ ಇಕ್ಕಟ್ಟಿಗೆ ಸಿಕ್ಕಿಸಿದ್ರಿ. ಸಮಸ್ಯೆ ಹೌದಲ್ಲ ದೇವರೇ? ತಿಳಿದೆನು ನಿನ್ನಯ ಚಿತ್ತದು ಮಳಿಗೆಯ ನಿಜದೊಲವ, ಮುನ್ನಡಿವುದು ಕಾಯವು ಜಗದೊಳಗುಳಿವುದು ಕೀರ್ತಿಗಳು.
ಭಗವಂತ, ಏನು? ಲೋಕದ ಎಲ್ಲವರ ಎಲ್ಲಾ ಸಮಸ್ಯೆಯನ್ನು ಪರಿಹರಿಸುವಂತಹ ನಿನಗೂ ಒಂದು ಸಮಸ್ಯೆ, ಸಂಕೀರ್ಣ ಸ್ಥಿತಿ ನಿರ್ಮಾಣವಾಗುವುದು ಅಂತ ಹೇಳಿದ್ರೆ ಅತ್ಯಾಶ್ಚರ್ಯ ದೇವರೇ. ಇಬ್ಬರು ಮಕ್ಕಳು ತಮ್ಮ ತಾಯಿಯೊಬ್ಬಳಲ್ಲಿ ಯಾವುದೋ ಒಂದು ವಸ್ತುವನ್ನು ಬೇಡಿ ಇಬ್ಬರೂ ಜಗಳಾಡಿಕೊಂಡ್ರು ಅಂತಾದ್ರೆ ತಾಯಿಗೆ ಸಮಸ್ಯೆ ಆದೀತು. ಹೌದು. ಇಲ್ಲಿರುವ ಸಮಸ್ಯೆ ಅಂಥದ್ದಲ್ಲ. ಮತ್ತೆ ನಮ್ಮಿಬ್ಬರಿಗೂ ತಾಯಿಯ ಸ್ಥಾನದಲ್ಲಿ ತಂದೆಯ ಸ್ಥಾನದಲ್ಲಿದ್ದವ ನೀನು. ಆದ್ರೆ ಅವನ ಅಪೇಕ್ಷೆ ಏನು? ವಿಜಯನಿಗೆ ಈ ಯುದ್ಧದ ವಿಜಯ ಬೇಕು ಅಷ್ಟೇ. ಕಪ್ಪ ಸಂಗ್ರಹ ಆಗಬೇಕು, ಯಜ್ಞ ಪೂರ್ಣಾಹುತಿ ಆಗಬೇಕು. ನಾನು ಅದನ್ನು ಬಯಸಿದವ ಅಲ್ಲ ದೇವರೇ. ಮತ್ತೆ ಈ ಯುದ್ಧ ಎನ್ನುವುದೇ ಒಂದು ಶ್ರೇಷ್ಠ ಯಜ್ಞ ಕ್ಷತ್ರಿಯನಿಗೆ ಅಂತ ಭಾವಿಸಿದವ ನಾನು. ಈ ಯುದ್ಧ ಭೂಮಿಗೆ ಹೊರಟು ಬರುವ ಕಾಲದಲ್ಲಿ ಮರಳಿ ಹೋಗುತ್ತೇನೆ ಎನ್ನುವುದನ್ನು ನಿರ್ಧರಿಸಿ ಬಂದವ ಅಲ್ಲವೇ ಅಲ್ಲ. ಈ ರಣಮಾರಣದಲ್ಲಿ ನನ್ನ ದೇಹವನ್ನು ಅಥವಾ ನನ್ನ ಸರ್ವಸ್ವವನ್ನು ಸಮರ್ಪಣ ಮಾಡುವಂತಹ ಉದ್ದೇಶದಿಂದಲೇ ಬಂದವ ಇದ್ದೇನೆ. ನನ್ನ ದೇಹದಲ್ಲಿರುವಂತಹ ಎಲುಬುಗಳು ಇಲ್ಲಿ ಸಮಿದೆಗಳಾಗಲಿ, ನನ್ನ ಮೆದುಳೇ ಇದಕ್ಕೆ ಆಜ್ಯವಾಗಲಿ. ಅಷ್ಟೇ ಅಲ್ಲ, ನನ್ನ ದೇಹದ ಚರ್ಮ ಪುರೋಡಾಶವಾಗಲಿ. ಈ ರಣಮಾರಣದಲ್ಲಿ ನನ್ನನ್ನು ಸಮರ್ಪಿಸಿಕೊಳ್ಳುತ್ತೇನೆ. ಅತ್ರ ಪರತ್ರ ಚ ಅಪಿನ್ಯಾಯೇಣ ಈ ಯುದ್ಧವನ್ನು ತೊಡಗಿದವ ನಾನು. ಇಹ ಪರಗಳೆರಡಕ್ಕೂ ವಿಜಯವನ್ನು ಒದಗಿಸುವಂತಹ ಯುದ್ಧವನ್ನು ಬಯಸಿ ಬಂದವನಿದ್ದೇನೆ. ಆದುದರಿಂದ ಅವನಿಗೆ ಇಲ್ಲಿಯ ಜಯವನ್ನು ಕೊಡು, ನನಗೆ ಅಲ್ಲಿಯ ಜಯವನ್ನು ಕೊಡು. ಜನನ ಮರಣದ ಈ ವರ್ತುಲದಿಂದ ನನ್ನನ್ನು ಪಾರುಗಾಣಿಸು, ಮುಕ್ತನನ್ನಾಗಿಸು ದೇವರೇ. ಇದು ನನ್ನ ಅಪೇಕ್ಷೆ. ಅರ್ಜುನ, ಸ್ವಾಮಿ, ಒಂದು ದಾರಿ ಏನೋ ಸೂಚನೆಯಾಗಿದೆ. ಹೌದು, ಅದರಂತೆ ನಡೆಯುವುದಕ್ಕೆ ಎಷ್ಟು ಸಾಧ್ಯ ಆಗ್ತದೋ ನೋಡೋಣ. ಎತ್ತಿದ್ದೇನೆ ಧನುಸ್ಸು, ಹೂಡಿದ್ದೇನೆ ಬಾಣವನ್ನು, ಪ್ರಯೋಗಿಸುವುದೇ ದೇವ. ತಡಿಯಯ್ಯ, ಯಾಕೆ ಒಂದೇ ಸಲ ಅವಸರ ಮಾಡಬೇಡ. 100 ಬಾಣಗಳು ಇಂಥದ್ದು ನಿನ್ನದು ಆಗಿ ಹೋಗಿದ್ದಾವೆ. ಹೌದು, ಅದರಲ್ಲಿ 101ನೇದ್ದಾಗಬೇಕೋ ಇದು? ಇಲ್ಲಿ ನಿನಗೆ ಅವಕಾಶ ಇರುವುದು 3 ಬಾಣಗಳು. ಮೊದಲನೇ ಬಾಣಕ್ಕೆ ಗೋವರ್ಧನೋದ್ಧಾರವನ್ನು ಮಾಡಿ ಗೋಕುಲವನ್ನು ಕಾಯ್ದಂತಹ ನನ್ನ ಪುಣ್ಯ ಇದೆಯಲ್ಲ, ಅದನ್ನು ಧಾರೆಯಾಗಿ ಎರೆದಿದ್ದೇನೆ. ಸತ್ವಪೂರ್ಣವಾಗಿದೆ. ಈಗ ಅದು ಪ್ರಯೋಗಿಸು. ದೇವರೇ, ಈ ಪುಣ್ಯದ ಫಲವನ್ನು ಈ ಬಾಣಕ್ಕೆ ನೀನಿತ್ತೆ. ಇದನ್ನು ವಿರೋಧಿಸುವುದು, ಖಂಡಿಸುವುದೇ ನನ್ನ ಉದ್ದೇಶವಾಗಿದೆ. ಒಂದು ವೇಳೆ ಖಂಡಿಸದೇ ಇದ್ರೆ ಮೊದಲಿನ ಪ್ರತಿಜ್ಞೆಯನ್ನೇ ಊರ್ಜಿತಗೊಳಿಸುತ್ತೇನೆ. ನಿನ್ನ ಭಕ್ತ ಎನ್ನುವುದು ಸುಳ್ಳಾಗಿ ಹೋಗಲಿ. ಶರಮೋಕ್ಷಣ ಮಾಡಿದ್ದೇನೆ. ಬಳಿಕಲ್ಲೊಂದು ಶರಮ ತೆಗೆದು ದೇವ, ಏನಪ್ಪ? 1ನೆಯ ಶರ ಪ್ರಯೋಗ ಆಗಿದೆ, ಖಂಡಿಸಿದ. ಈಗ ಧನುಸ್ಸನ್ನು ಎತ್ತಿ ಮತ್ತೆ 2ನೆಯ ಬಾಣವನ್ನು ಅನುಸಂಧಾನ ಮಾಡುವುದಕ್ಕೆ ಹೊರಟಿದ್ದೇನೆ. ತಡಿಯಯ್ಯ, ನೀನು ಮಾಡುವುದಕ್ಕೆ ಮೊದಲು ನಾನು ಮಾಡಬೇಕಾದ್ದಕ್ಕೂ ಒಂದು ಅವಕಾಶ ಇರಲಿ. ಓಹೋ, ಗೋವರ್ಧನೋದ್ಧಾರದ ಪುಣ್ಯ ಕೃಷ್ಣಾವತಾರದ ಒಂದು ಘಟ್ಟದ ಪ್ರಕ್ರಿಯೆ ಮಾತ್ರ. ಹೌದು, ಈ ಸಲ ಹಾಗಲ್ಲ. ಸಮಗ್ರ ಕೃಷ್ಣಾವತಾರದ ಪುಣ್ಯವನ್ನು ಧಾರೆ ಎರೆದಿದ್ದೇನೆ. ಪ್ರಯೋಗ ಮಾಡುವುದಕ್ಕೆ ಸಿದ್ಧನಾಗು. ಭಗವಂತ. ಅರುಂಧತಿಯ ಕೂಡಿದ ವಸಿಷ್ಠನು ಹೋಗಿ ಕೊಂದವನ ದುರ್ಗತಿಗೆ ತಾನಳಿವೆನು. ದೇವರೇ, ಏನು? ನಿನ್ನ ಈ ಅವತಾರದ ಪೂರ್ಣ ಪುಣ್ಯದಿಂದ ಪೂತವಾದಂತಹ ಈ ಬಾಣ ಬರುತ್ತಿರುವ ಕಾಲದಲ್ಲಿ ಮಧ್ಯ ಪಥದಲ್ಲದನ್ನು ಖಂಡಿಸದೇ ಇದ್ರೆ ಆದರ್ಶ ದಂಪತಿಗಳಾದಂತಹ ವಶಿಷ್ಠಾರುಂಧತಿಯರನ್ನು ಬೇರ್ಪಡಿಸಿದ ಒಬ್ಬ ಪಾತಕಿಗೆ ಘಾತಕಿಗೆ ಬರುವ ನಿಕೃಷ್ಟ ಸ್ಥಿತಿ ಗತಿ ನನ್ನ ಪಾಲಿಗೆ ಬರಲಿ. ಪ್ರಯೋಗಿಸಿದ್ದೇನೆ. ಮಾಡು. ಸಂದುದೆರಡು ಶರವನೆನು ದೇವ, 2 ಬಾಣಗಳು ನಷ್ಟವಾದುವು ಅಂತ ನಾನು ಹೇಳಲಾರೆ. ಕಳೆದು ಹೋದು ಅಂತ ಹೇಳಿದ್ರೆ ಅದು ದಾಷ್ಟ್ಯದ ವಿಧಾನ ಆದೀತು. ಹಾಗಾಗಿ ವಿನಮ್ರ ಸ್ಥಿತಿಯಲ್ಲಿ ನಿನ್ನ ಮುಂದೆ ನಾನು ಹೇಳುತ್ತೇನೆ. ಏನು? ಸಂದುದು 2 ಶರ. ಅವನಿಗೆ ಸಂದಾಯತ ಆಗಲೇಬೇಕು ಅಂತ ಉದ್ದೇಶ ಇದ್ರೆ ನಾನೇನು ಮಾಡುವ ಹಾಗಿಲ್ಲ. ಹಾಗೆಂದು 3ನೆಯ ಬಾಣ ನನ್ನ ಜೀವನ್ ಮರಣಗಳಿಗೆ ಭಾಷ್ಯ ಬರೆಯುವಂತಹ ಬಾಣ. ಈ ಸಂದರ್ಭವನ್ನು ನೀನು ಸಮತೋಲನದ ಸ್ಥಿತಿಗೆ ತರುತ್ತಿ ಎಂಬ ಗಾಢವಾದ ನಂಬುಗೆ ನನಗೆ. ಇದೋ ಧನುಸ್ಸನ್ನು ಎತ್ತಿದ್ದೇನೆ, ಬಾಣವನ್ನು ಗುರಿ ನೋಡಿದ್ದೇನೆ. ಏನಾದರೂ ಕೊಡ್ಲಿಕ್ಕುಂಟೇ? ಖಂಡಿತ ಉಂಟು. ಹಿಂದೆ ನಾಮಾವತಾರದಿಂದ ಧರೆಯ ಬರೆದ ಪುಣ್ಯ ವೃಂದದ ತುಳಸತ್ವ ಶರಕ್ಕೆ ಹೊಂದಿಸುವೆನು. ಪಾರ್ಥ ಸ್ವಾಮಿ, 3ನೇ ಬಾಣ
ನಿರ್ಣಾಯಕ ಹಂತದಲ್ಲಿ ಬಂದು ನೀನು ನಿಂತಿದ್ದಿ. ಹೌದು ದೇವ. 4ನೇ ಬಾಣ ನೀನು ಪ್ರಯೋಗ ಮಾಡುವ ಹಾಗಿಲ್ಲ. ಇಲ್ಲ. ಏನಾದರೂ ಆಗುವುದಿದ್ರೆ ಈ ಬಾಣದಿಂದಲೇ ಆಗಬೇಕು. ನಿರ್ಣಾಯಕ ಹಂತ. ಆದ್ರಿಂದ ಈ ಬಾಣವನ್ನು ಇನ್ನಷ್ಟು ಪುಷ್ಟಿಗೊಳಿಸುವುದಕ್ಕೆ, ಪೂತಗೊಳಿಸುವುದಕ್ಕೆ ನಾನು ಯೋಚಿಸ್ತಾ ಇದ್ದೇನೆ. ಓಹೋ ನೋಡಪ್ಪ ಸ್ವಾಮಿ, ನನ್ನ ರಾಮಾವತಾರದ ಬಗ್ಗೆ ಕೇಳಿದ್ದೀಯ. ಹಾ ಹಾ ನನ್ನನ್ನು ಆ ಕಾಲದಲ್ಲಿ ಮರ್ಯಾದಾ ಪುರುಷೋತ್ತಮ ಅಂತ ಕರೆದ್ರು. ಹೌದು ಮಾನವ ಜೀವನ ಆದರ್ಶ ಅಲ್ಲ, ಆಧಾರ ಶಿಲೆ ರಾಮ ಅಂತ ಹೇಳಿದರು. ಹೌದು. ಅಂತಹ ಒಂದು ಪೂರ್ಣ ವ್ಯಕ್ತಿತ್ವ, ಹಾ. ಮಾನವ ಜೀವನದಲ್ಲಿ ಉಳಿದವರಿಗೆಲ್ಲ ಬೆಳಕಾಗಬಲ್ಲಂತಹ ವ್ಯಕ್ತಿತ್ವ ಅಂದು ನನ್ನದಾಗಿತ್ತು. ಆ ರೀತಿಯಲ್ಲಿ ನಾನು ಮಾಡಿದಂತಹ ಅನೇಕ ಪುಣ್ಯ ಕಾರ್ಯಗಳು ಲೋಕದಲ್ಲಿ ರಾಮ ರಾಜ್ಯ ಸ್ಥಾಪನೆಗೆ ಕಾರಣವಾದವು. ಆ ವಿಷಯವನ್ನು ನೆನಪು ಮಾಡ್ತಾ ರಾಮಾವತಾರದಲ್ಲಿ ಸಂಗ್ರಹವಾದಂತಹ ಸಮಗ್ರ ಪುಣ್ಯವನ್ನು ಈ ಬಾಣಕ್ಕೆ ಧಾರೆ ಎರೆದಿದ್ದೇನೆ. ನನ್ನ ಬಾಣದ ಭಾಗ್ಯವೇ. ಸಾಕಾಗುವುದಿಲ್ಲ, ಇಷ್ಟು ಸಾಕಾಗುವುದಿಲ್ಲ. ಇನ್ನೇನು ಬೇಕು ದೇವ? ಕೊನೆಯ ಹಂತದಲ್ಲಿ ಎಲ್ಲ ರೀತಿಯಲ್ಲೂ ನಾನು ನಿನ್ನನ್ನು ಪರಿಪೂರ್ಣನನ್ನು ಮಾಡಬೇಕಾಗ್ತದೆ. ಹೌದು. ಈ ಬಾಣ ಅವನನ್ನು ಕತ್ತರಿಸಿ, ಅವನ ಬಾಣವನ್ನು ಇಲ್ಲವಾಗಿಸಿ, ತ್ರಾಣವನ್ನು ಇಲ್ಲವಾಗಿಸಿ, ಹೊಸ ಚರಿತ್ರೆಯನ್ನು ನಿರ್ಮಾಣ ಮಾಡುವುದಕ್ಕೆ ಸಂಪೂರ್ಣ ಸಮರ್ಪಕವಾಗಿ ಸಮರ್ಥವಾಗಬೇಕು. ಅದಕ್ಕಾಗಿ ಈ ಬಾಣದ ಆದಿ ಮಧ್ಯ ಅಂತ್ಯಗಳಲ್ಲಿ 3 ಮೂರ್ತಿಗಳನ್ನು ಆವಾಹಿಸಿ, ಸೃಷ್ಟಿ ಸ್ಥಿತಿ ಲಯ. ಅಷ್ಟು ಮಾತ್ರ ಅಲ್ಲ, ಈ ದಿವ್ಯ ಬಾಣವನ್ನು ಎತ್ತುವುದಕ್ಕೆ ನಿನ್ನ ತೋಳಿಗೂ ಶಕ್ತಿಯನ್ನು ತುಂಬಿದ್ದೇನೆ, ನಿನ್ನ ಬೆನ್ನು ಚಪ್ಪರಿಸಿದ್ದೇನೆ. ಸಿದ್ಧವಾಯಿತಲ್ಲ ಈಗ ವ್ಯವಸ್ಥೆ? ಇನ್ನು ಪ್ರಯೋಗ ಮಾಡು. ಇದು ಅಖಂಡವಾದ ಪುಣ್ಯವಲ್ಲವೇ ದೇವರೇ? ಖಂಡವಿಲ್ಲದ ಪುಣ್ಯವನು, ಖಂಡವಿಲ್ಲದ ಪುಣ್ಯವನು, ಸುರಗೊಂಡವನಾನು ನರನು, ಸುರಗೊಂಡವನಾನು ನರನು, ಕೊಂಡಾಡದಿರು ನೀ ಬರೀದೆ ಉದ್ದಂಡ ಶರವ ಬಿಡಿಸಲಿಗೆ. ಪುರುಷೋತ್ತಮನೇ, ಸದನ್ವಾ, ಮರ್ಯಾದಾ ಪುರುಷೋತ್ತಮನಾಗಿದ್ದಂತಹ ನಿನ್ನ ರಾಮಾವತಾರದ ಪುಣ್ಯವನ್ನು ಈ ಬಾಣಕ್ಕೆ ಧಾರೆ ಎರೆದಿದ್ದೀಯ. ಇದು ಅಖಂಡವಾದದ್ದು. ಆದರೂ ಅದನ್ನು ಖಂಡವಾಗಿಸಿ ಕೊಡಬಲ್ಲಂತಹ ಚೇತನ ಸ್ವರೂಪಿ ನೀನು. ಇಲ್ಲೊಂದು ಸಂದೇಹ ಕಾಡುತ್ತದೆ ದೇವರೇ. ಈ ಪುಣ್ಯವನ್ನು ನಿನ್ನಿಂದ ಸೂರೆಗೊಂಡದ್ದು ಅಥವಾ ಸ್ವೀಕರಿಸಿದ್ದು ನಿನ್ನ ಒತ್ತಿನ ಅರ್ಜುನನೋ ಅಥವಾ ನಿಮ್ಮಿಬ್ಬರ ಶತ್ರುಪಕ್ಷದಲ್ಲಿ ನಿಂದಿರುವಂತಹ ಈ ಸುಧನ್ವನೋ? ಈ ಸಂದೇಹ ಕಾಡುತ್ತಿದೆ. ಉತ್ತರಿಸಬಲ್ಲೆಯಾ ದೇವರೇ? ಖಂಡಿತವಾಗಿ ನಿನಗೆ ಮೋಕ್ಷ ಬೇಕು ಅಂತ ಹೇಳಿದೆಯಲ್ಲ, ಅದಕ್ಕೆ ಬೇಕಾದಂತಹ ಅರ್ಹತೆಯ ಪುಣ್ಯ ನೀನು ಸ್ವತಃ ಸಂಗ್ರಹಿಸಿದ್ಯಾದ್ರಿಂದ ಅರ್ಜುನ್ನಿಗಿಂತ ನಿನ್ನ ಕಾರ್ಯವೇ ಹೆಚ್ಚಿನದ್ದು. ಹಾಗಿದ್ರೆ ನನ್ನ ನಿರ್ಧಾರವನ್ನು ಕೇಳು. ಅಂಬಿದ ಕಡ್ಡಿಯದಿರನ್ನ, ಅಂಬಿದ ಕಡ್ಡಿಯದಿರನ್ನ, ಸುಧನೆಮ್ಮಳೆ ಮೋದೆಯು ಮುನ್ನ, ಸುಧನೆಮ್ಮಳೆ ಮೋದೆಯು ಮುನ್ನ, ಕುಂಬಿನಿಯೊಳು ಸತಿ ಗಂಡ ಎಂದು ನಂಬುವಳೇನು ಪ್ರಚಂಡ. ಭಗವಂತನೇ, ಸುಧನ್ವಾ, ನನ್ನವ್ವೇ ಸುಗರ್ಭಾದೇವಿ ವೀರಮಾತೆಯೇ ಹೌದು, ಒಬ್ಬಾಕೆ ಕ್ಷತ್ರಿಯಾಣಿಯೂ ಹೌದು. ಅವಳಾಡಿದ ಮಾತೇ ಹಾಗೆ ಶತ್ರುಗಳಿಗೆ ಬೆನ್ನು ತೋರಿಸಬೇಡ ಎಂದು ಎಚ್ಚರಿಸಿ ಕಳುಹಿಕೊಟ್ಟಿದ್ದಾಳೆ. ಎಲ್ಲಿಯಾದರೂ ಈ ಬಾಣವನ್ನು ಖಂಡಿಸದೆ ನಾನು ಹಿಂದುಳಿದೆ ಅಂತಾದ್ರೆ ಆ ತಾಯಿಗೆ ಮಗನಾಗಲಿಕ್ಕಿಲ್ಲ. ಯುದ್ಧ ಭೂಮಿಯಲ್ಲಿ ಶ್ರೀಕಾಂತನನ್ನು ಕಾಣುವ ಯೋಗವನ್ನು ನೀನು ನಿನ್ನ ಪೌರುಷದಿಂದ ಭರಿಸಬೇಕು ಮಗನೇ ಅಂತ ತಲೆಗೆ ಕೈ ಇಟ್ಟು ಆಶೀರ್ವಾದ ಮಾಡಿ ವೀರಸೇಸೆಯನ್ನು ತಳೆದು ಕಳುಹಿಕೊಟ್ಟಂತಹ ನನ್ನ ಅಪ್ಪನಿಗೆ ಮಗ ಅಲ್ಲ ಅಂತಾಗಿ ಹೋದೇನು. ಅಣ್ಣ, ಶತ್ರುಗಳಿಗೆ ಬೆನ್ನು ತೋರಿಸಬೇಡ, ಅಪಹಾಸ್ಯಕ್ಕೆ ತುತ್ತಾಗಬೇಡ ಅಂತ ಹೇಳಿದ ತಂಗಿಯ ಅಣ್ಣ ನಾನು. ಒಬ್ಬರಿಬ್ಬರು ಅಂತಲ್ಲ, ನನ್ನ ಪೌರುಷದಿಂದಲೇ ಪುರುಷೋತ್ತಮನಾದಂತಹ ನಿನ್ನ ಸಾನ್ನಿಧ್ಯವನ್ನು ಇಲ್ಲಿಗೆ ಭರಿಸಬೇಕು, ನಿನಗೂ ಬರುವಂತಹ ಅನಿವಾರ್ಯವನ್ನು ಸೃಷ್ಟಿಸಬೇಕು ಅಂತ ಕಳುಹಿಕೊಟ್ಟ ಚಂಪಕಾವತಿಯ ಪ್ರಜೆಗಳ ಯುವರಾಜನಾಗಲಿಕ್ಕಿಲ್ಲ ನಾನು. ಮೇಲಾಗಿ ಪಾವನವಾದಂತಹ ಕಾಶಿ ಕ್ಷೇತ್ರದಲ್ಲಿ ಕರ್ಮಠನಾದಂತಹ ಬ್ರಾಹ್ಮಣನೊಬ್ಬ ಶಿವರಾತ್ರಿಯ ದಿನದಂದು ಬಂದು ಮಣಿಕರ್ಣಿಕಾ ಸಲಿಲದಲ್ಲಿ ಮಿಂದು ಬಿಲ್ವಪತ್ರೆಯಿಂದ ಶಿವಲಿಂಗಾರ್ಚನೆ ಮಾಡುತ್ತಾ ಇದ್ದ ಕಾಲದಲ್ಲಿ ಅಂತಹ ಪುಣ್ಯಾತ್ಮನನ್ನು ಎಡಗಾಲಿಯಿಂದ ಒದ್ದು ಕೊಂದಂತಹ ಒಬ್ಬ ಪಾತಕಿಗೆ ಬರುವಂತಹ ನಿಕೃಷ್ಟ ಸ್ಥಿತಿ ಗತಿ ಈ ಬಾಣವನ್ನು ಖಂಡಿಸದೇ ಇದ್ರೆ ಸುಧನ್ವನ ಪಾಲಿಗೆ ಬರಲಿ. ಅರ್ಜುನ, ಪ್ರಯೋಗಿಸುತ್ತೇನೆ ನೋಡು. ಮಾಡು, ಅದೇ ಮಾಡು. ಮುಂದಣರ್ಧ ವೈರಿ ಭಟನ ಕಂದರವನು ಕಡಿಯೇ ಗೋವಿಂದ ಗೋವಿಂದ ಎನ್ನುತ್ತ ಶಿರವು ನಮಗೆ ಅಂದು ಜಿಗಿದುದು. ಪಾರ್ಥ, ಏವ ಅವನು ಹೇಳಿದ ಮಾತನ್ನು ನಡೆಸಿಯೇ ಬಿಟ್ಟಿದ್ದಾನೆ.
ಬಾಣವನ್ನು ಖಂಡಿಸುವ ಅವನ ಪ್ರತಿಜ್ಞೆ ಇದೆಯಲ್ಲ ಅದನ್ನು ಪೂರೈಸಿದ್ದಾನೆ. ಹೌದು. ನಿನ್ನಿಂದ ಬಿಡಲ್ಪಟ್ಟಂತಹ ಈ 3ನೇ ಬಾಣ ತುಂಡಾಯಿತು. ಅರ್ಧ ಭಾಗ ತುಂಡಾಗಿ ನೆಲ ಸೇರಿತು, ಮುಂಭಾಗ ಅವನ ಕೊರಳನ್ನು ಕತ್ತರಿಸಿತು. ಆ ಕತ್ತರಿಸಿದಂತಹ ಕೊರಳು, ಅವನ ಶಿರ ನನ್ನ ಹೆಸರನ್ನು ಹೇಳ್ತಾ ಇರುವುದನ್ನು ಕೇಳಿದೆಯಾ? ನನ್ನ ಧ್ಯಾನವನ್ನು ಮಾಡ್ತಾ ಇರುವುದನ್ನು ನೋಡಿದೆಯಾ? ಅದು ಆಕಾಶಕ್ಕೆ ಜಿಗಿಯಿತು. ಶಿವನ ರುಂಡಮಾಲೆಯಲ್ಲಿ ಸೇರುವುದಕ್ಕೆ ಅದಕ್ಕೆ ಪೂರ್ಣ ಪುಣ್ಯದ ಅರ್ಹತೆ ಇದೆ ಅಂತ ಈಗ ಸಿದ್ಧವಾಯಿತು. ಆ ಕಡೆಯಿಂದ ಹಂಸಧ್ವಜ ಬಂದಿದ್ದಾನೆ, ಮಗನ ಅಳಿವಿಗಾಗಿ ದುಃಖಿಸ್ತಾ ಇದ್ದಾನೆ. ಏನಿದ್ರೂ ಸುಧನ್ವನಿಗೆ ಮೋಕ್ಷ ಆಯಿತು ಎಂಬ ವಿವರಣೆಯನ್ನು ಕೊಟ್ಟಾಗ ಅವನ ಜನ್ಮ ಸಾರ್ಥಕವಾಯಿತು ಎಂಬ ಸಮಾಧಾನ ಆತನಿಗಿದೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ನಾನು ನಿಮ್ಮ ಜೊತೆ ಬರ್ತೇನೆ ಅಂತ ಅವನು ಮನಪೂರ್ವಕ ಒಪ್ಪಿದ್ದಾನೆ. ಅವನ ಭಕ್ತಿಗೆ, ಶ್ರದ್ಧೆಗೆ, ಸ್ನೇಹಕ್ಕೆ ನಾವು ಒಪ್ಪಿಗೆ ಕೊಟ್ಟು ಮುಂದಿನ ಭಾಗದಲ್ಲಿ ಎಲ್ಲರಿಗೂ ಮಂಗಳ ಉಂಟಾಗಲಿ ಎಂದು ಹಾರೈಸೋಣ. ನೀಲಮೇಘಾಂಗನಿಗೆ ನಿಜ ಶರಣ ಸಾಂಗನಿಗೆ, ಕಾಲಭಯ ಶಿಕ್ಷನಿಗೆ ಕಮಲಾಕ್ಷಗೆ, ಬಾಲಾರ್ಕ ಕೋಟಿ ಚಂದ್ರನಿ ಬಬಲು ಕೋಟಿ ತೇಜನಿಗೆ, ಮೂಲೋಕದೊಡೆಯನಿಗೆ ಮಂಗಲಂ ಜಯ ಮಂಗಲಂ, ಮೂಲೋಕದೊಡೆಯನಿಗೆ ಮುರವೈರಿಗೆ